करूँगा। That हिंदी सॉन्ग प्रभु का धन्यवाद करूँगा, उसकी संगति में सदा रहूँगा। साथ चलूँगा मैं जल जरूर पाऊँगा, साथ चलूँगा मैं जल जरूर पाऊँगा। प्रभु का धन्यवाद करूँगा। आमेन, हालेलुया। प्रभु का धन्यवाद करूँगा, उसकी संगति में सदा रहूँगा। साथ चलूँगा मैं जल, साथ चलूँगा मैं जल जरूर पाऊँगा। प्रभु का धन्यवाद करूँगा, उसकी संगति में सदा करूँगा। साथ चलूँगा मैं जल जरूर पाऊँगा, साथ चलूँगा मैं जल जरूर पाऊँगा। प्रभु का धन्यवाद करूँगा। ना देगी मुझे दुनिया कभी भी कोई सुख और शांति आराम, ना देगी मुझे दुनिया कभी भी कोई सुख और शांति आराम। मेरे यीशु के साथ धन्य संगति में, मेरे यीशु के साथ धन्य संगति में सदा मिलती खुशी मुझको। प्रभु का धन्यवाद करूँगा, उसकी में सदा रहूँगा। साथ चलूँगा मैं जल जरूर पाऊँगा, साथ चलूँगा मैं जल जरूर पाऊँगा। प्रभु का धन्यवाद करूँगा। ಎಲ್ಲರೂ ಕರಗಳಿ ತಟ್ಟಿ ಉತ್ಸಾಹವಾಗಿ मेरी जिंदगी हर परेशानी में खुल जाता है आशा का द्वार। मेरे जिंदगी हर परेशानी में खुल जाता है आशा का द्वार। कभी ना डरूंगा, कभी ना हटूंगा, कभी ना डरूंगा, कभी ना हटूंगा। चाहे जान भी देनी पड़े, प्रभु का धन्यवाद करूंगा, उसकी संगति में सदा रहूंगा। साथ चलूंगा मैं जल जरूर पाऊंगा, साथ चलूंगा मैं जल जरूर पाऊंगा। प्रभु का धन्यवाद करूंगा।
ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳಕ್ಕೆ ಬಂದಿದ್ದೀವಿ, ಕೃತಜ್ಞತೆ ಹೇಳಕ್ಕೆ ಬಂದಿದ್ದೀವಿ. ಆಮೆನ್. ನಾವು ಜೀವಂತವಾಗಿರುವುದು ಆತನ ಮಹಾದೊಡ್ಡ ಕೃಪೆ. ಆತನಿಗೆ ಎಲ್ಲರೂ ಕರಗಳು ಎತ್ತಿ ದೇವರೇ ಸ್ತೋತ್ರ ಅಂತ ಹೇಳೋದು. ದೇವರೇ ನಿನಗೆ ಸ್ತೋತ್ರಪ್ಪ, ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಲು ನಾನು ಬಂದಿದ್ದೇನೆ. ನಿನ್ನನ್ನು ಆರಾಧಿಸಲು, ಸ್ತುತಿ ಮಾಡಲು, ನಿನ್ನನ್ನು ಹೊಗಳಲು, ನಿನ್ನನ್ನು ಕೀರ್ತಿಸಲು ನಾನು ಬಂದಿದ್ದೇನೆ. ಬೇರೆ ಯಾವುದಕ್ಕೂ ಇಲ್ಲ ತಂದೆಯೇ. ಪವಿತ್ರಾತ್ಮನೇ, ನಿನ್ನ ನಾಮ ಮಹಿಮೆಯೊಂದಿಗೆ ರಾಜ್ಯ. ಎಲ್ಲರೂ ಬಲವಾಗಿ ಚಪ್ಪಾಳೆ ತಟ್ಟುತ್ತಾ ಆತ್ಮ ಸ್ವರೂಪನಿಗೆ ಕೃತಜ್ಞತಾ ಸ್ತೋತ್ರವನ್ನು ನಾವು ಸಲ್ಲಿಸೋಣ. ಹಾಲೆಲೂಯಾ. ಯೇಸು ಯೇಸು ಎಂದು ನಾ ಹಾಡುವೆ, ಹಾಡಿ ಹಾಡಿ ಎಂದು ಕೊಂಡಾಡುವೆ. ಪ್ರೈಸ್ ದಿ ಲಾರ್ಡ್. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಯೇಸು 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 ಎಂದು ನಾ ಹಾಡುವೆ, ಎಲ್ಲರೂ ಹಾಡಿ 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 ಎಂದು ಕೊಂಡಾಡುವೆ. ಓ ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಬನ್ನಿ ಸ್ವಾಮಿ, ಇದು ನಮ್ಮಲ್ಲಿಗೆ ಎಲ್ಲರೂ ಸೇರಿ ಕರ್ತನನ್ನು ಆರಾಧಿಸೋಣ. ಬನ್ನಿ ಸ್ವಾಮಿ, ಇಂದು ನಮ್ಮಲ್ಲಿಗೆ, ಬನ್ನಿ ಸ್ವಾಮಿ, ಇಂದು ನಮ್ಮಲ್ಲಿಗೆ. ಜೋರಾಗಿ ಬನ್ನಿ ಸ್ವಾಮಿ, ಇಂದು ನಮ್ಮಲ್ಲಿಗೆ, ಬನ್ನಿ ಸ್ವಾಮಿ, ಇಂದು ನಮ್ಮಲ್ಲಿಗೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನೀಗಿ ಸ್ವಾಮಿ ನಮ್ಮ ಕಣ್ಣೀರೆಲ್ಲ. ಯೇಸುವೇ, ನಮ್ಮ ಪರಿಸ್ಥಿತಿಗಳು ಏನೇ ಇದ್ರೂ ಸಹ ಎಲ್ಲವನ್ನು ಮರೆತು ಕರ್ತನನ್ನು ಆರಾಧಿಸಬೇಕು. ಅದಕ್ಕೋಸ್ಕರ ನಾವು ಬಂದಿದ್ದೇವೆ. ಆತನು ನಮ್ಮ ಪರಿಸ್ಥಿತಿಗಳನ್ನ, ನಮ್ಮ ಕಣ್ಣೀರನ್ನ ಹೊರಸಲು ಆತನು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೀಗೆ ಸ್ವಾಮಿ ನಮ್ಮ ಕಣ್ಣೀರಲ್ಲ, ಹೀಗೆ ಸ್ವಾಮಿ ನಮ್ಮ ಕಣ್ಣೀರಲ್ಲ, ಹೀಗೆ ಸ್ವಾಮಿ ನಮ್ಮ ಕಣ್ಣೀರಲ್ಲ, ಹೀಗೆ ಸ್ವಾಮಿ ನಮ್ಮ ಕಣ್ಣೀರಲ್ಲ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡು. ಆಮೆನ್, ಆಮೆನ್. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ನೀಡಿ ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ, ಹೇಳ್ರಿ, ನೀಡಿ ಸ್ವಾಮಿ ಯೇಸುವೇ ಶಾಂತಿ ಪ್ರೀತಿ, ನಿಮ್ಮ ಶಾಂತಿ, ನಿಮ್ಮ ಪ್ರೀತಿ, ನಿಮ್ಮ ಶಾಶ್ವತವಾದ ಶಾಂತಿ, ಶಾಶ್ವತವಾದ ಪ್ರೀತಿ. ಇನ್ನೊಂದು ಸಾರಿ, ನೀಡಿ ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ, ನೀಡಿ ಸ್ವಾಮಿ ನಿಮ್ಮ ಶಾಂತಿ, ನೀಡಿ ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ, ನೀಡಿ ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ. ಯೇಸು 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 ಎಂದು ನಾ ಹಾಡುವೆ, ಚಪ್ಪಾಳೆ ತಟ್ಟುತ್ತಾ ಹಾಡಿ ಹಾಡಿ ಶಬ್ದವಾಗಿ ಹಾಡುವೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಕರಗಳನ್ನು ಎತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಕರಗಳನ್ನು ತಟ್ಟಿ. ಯೇಸುವೇ, ತೋರಿ ಸ್ವಾಮಿ ಸತ್ಯ ದಾರಿಯನ್ನು. ಆತನೇ ಮಾರ್ಗವು, ಆತನೇ ಸತ್ಯವು, ಆತನೇ ಜೀವವಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನನ್ನು ಹುಡುಕುವವರು ಸತ್ಯ ಮಾರ್ಗದಲ್ಲಿ ನಡೆಯುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತನು ನಮ್ಮನ್ನು ಸತ್ಯ ಮಾರ್ಗದಲ್ಲಿ ನಡೆಸಲು ಆತನು ಶಕ್ತನಾಗಿದ್ದಾನೆ.
ದಾರಿಯನ್ನು ತೋರಿ ಸ್ವಾಮಿ ಸತ್ಯ ದಾರಿಯನ್ನು. ಹೇಳ್ರಿ, ತೋರಿ ಸ್ವಾಮಿ ಸತ್ಯ ದಾರಿಯನ್ನು, ತೋರಿ ಸ್ವಾಮಿ ಸತ್ಯ ದಾರಿಯನ್ನು. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಆಮೆನ್. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೇ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲರೂ ಕರೆಗಳನ್ನು ಎತ್ತಿ ಹೇಳನವೇ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಿಂಗೆ ಹೇಳಬಾರ್ದು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ ಕರೆಗಳನ್ನು ಎತ್ತಿ ಹೇಳಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ 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 ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಇನ್ನೊಂದು ಸಾರಿ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೇ ಹಲ್ಲೆಲೂಯಾ ಆಮೆನ್. ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ ಪವಿತ್ರಾತ್ಮನೇ, ಆತ್ಮಸ್ವರೂಪನೇ ನಿಮಗೆ ಓ ಆರಾಧನೆ ಅಪ್ಪ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ 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 ಸ್ವಾಮಿ, ದೇವರನ್ನು ಆರಾಧಿಸಿರಿ. ಆರಾಧನೆ ಯೇಸುವೇ, ಹೇಳ್ರಿ ಆಮೆನ್. ಆರಾಧನೆ ನಿಮಗೆ, ಆರಾಧನೆ 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 ಸಪ ಆರಾಧನೆ. ಬಲವಾಗಿ ಚಪ್ಪಾಳೆ ತಟ್ಟುತ್ತಾ ಕರ್ತನನ್ನು ಕೊಂಡಾಡೋಣ, ಕರ್ತನನ್ನು ಆರಾಧಿಸೋಣ, ಕರ್ತನನ್ನು ಸ್ತುತಿಸೋಣ, ಆತನನ್ನು ವಂದಿಸೋಣ. ಹಾಲೆಲೂಯ. ಶಬ್ದವಾಗಿ அவரை துதிங்க. கொஞ்ச நேரம் வாயில தர அவரை போற்றி மகிமைப்படுத்துங்க. ஆண்டவரே, அதற்காகவே இந்த இடத்துல நான் வந்து அமர்ந்திருக்கிறேன். ஆண்டவரே, மற்ற எந்த காரியத்தையும் சிந்திக்கவோ யோசிக்கவோ செயல்படவோ அல்ல, உம்மை உயர்த்த, உம்மை போற்ற, உம்மை ஆராதிக்கவே இயேசுவின் நாமத்தினால். ஹalleluya. எல்லாரும் சேரி வாய்களை திறந்து கண்களை மூடி கரங்களை தட்டி உள்ளத்தின் ஆழத்திலிருந்து இயேசுவின் நாமத்தினால், இயேசுவின் நாமத்தினால், இயேசுவின் நாமத்தினால், இயேசுவின் நாமத்தினால் நாம் ஒரு சிறு கூட்டமாக இருந்தாலும் நாம் ஆராதிக்கிற தேவன் அவர் பெரியவராக இருக்கிறார். ஹalleluya ஹalleluya ஆமென், ஹalleluya ஹalleluya ஆமென், ஹalleluya. ஆராதನೆ ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ಅಪ್ಪ, ಆರಾಧನೆ. ಇನ್ನೊಂದು ಸಾರಿ ಹೇಳ್ರಿ, ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ ಸ್ವಾಮಿ, ಆರಾಧನೆ. ಎಲ್ಲರೂ ಬಲವಾಗಿ ಕರಗಳನ್ನು ತಟ್ಟಿ ಶಬ್ದವಾಗಿ தேவனை ஸ்துதிசோனா, கொண்டாடோனா. ஹalleluya. அவருடைய பிரசன்னத்தில் நான் அமர்ந்திருப்பது ஒரு பெரிய ஒரு ஆசீர்வாதம். அப்பா, அவருடைய பிரசன்னம் இல்லாமல் ಆರಾಧನೆகளுக்கு ಬೇಡ ಆண்டವರೇ. ನಿನ್ನ ಪ್ರಸನ್ನತೆ ಇಲ್ಲದ ಆರಾಧನೆ ನಮಗೆ ಬೇಡ ಅಪ್ಪ. ನಿನ್ನ ಸಮ್ಮುಖ ಇಲ್ಲದ ಅಪ್ಪ ಸ್ತುತಿ ಆರಾಧನೆ ನಮಗೆ ಬೇಡ ತಂದೆಯೇ. ನಿನ್ನ ಸಾನ್ನಿಧ್ಯ ನಮಗೆ ಬೇಕು ರಾಜ್ಯ, ನಿನ್ನ பிரசன்னத்தை நமக்கு ಬೇಕು இயேசுவே. உம்முடைய பிரசன்னத்திலிருந்து அமர்ந்திருந்து அப்பா உம்மை நான் ஆராதிப்பேன், உம்மை நான் துதிப்பேன், உம்மை நான் போற்றுவேன், உம்மை நான் மகிமைப்படுத்துவேன்.
Hallelujah. Glory to God. Thank you, Jesus. Hallelujah. Thank you, Lord. உந்தன் பிரசன்னத்தில் அமர்ந்திருந்து நீ செய்யும் யுத்தம் காண்பே. சொல்லுங்க. உந்தன் பிரசன்னத்தில் அமர்ந்திருந்து நீ செய்யும் யுத்தம் காண்பே. உந்தன் பிரசன்னத்தில் இன்னொரு முறை நமக்காக பிதாவிடத்தில் அவர் பரிந்து பேசுகிறார். நமக்காக அவர் போராடுகிறார். அவர் யுத்தம் செய்கிறார். அவரை ஆராதித்தாலே போதும். அவருடைய பிரசன்னத்தில் அமர்ந்திருந்தாலே போதும். இயேசுவே. ஒரு சிலர் ஞாயிற்றுக்கிழமை மாத்திரம் அமர்றீங்க. ஆமென். ஒரு சிலர் ஏதாவது விசேஷமாக உந்தன் பிரசன்னத்தில் அப்போது மாத்திரம் ஆண்டவருடைய சமூகத்துக்கு வருகிறது. ஆனால் வசனம் சொல்லுகிறது, ஓயாமல் அவரை துதிக்க, ஓயாமல் அவர் ஆராதிக்க. எப்பொழுதும் சங்கீதக்காரனாகிய தாவீது சொல்லுகிறான், கர்த்தருடைய வீட்டில் நீடித்த நாட்களால் இருப்பதே எனக்கு நலம். ஆண்டவரே, உம்மை நான் ஆராதிக்கிறேன். ஆண்டவரே, என் பலத்தினா என் பலத்தினா ஒன்றும் ஆகாது, என் சுயத்தினா ஒன்றும் நடக்காது. என் பலத்தினா ஒன்றும் ஆகாது, என் சுயத்தினா ஒன்றும் நடக்காது. எங்களை உயர்த்தி உந்தன் பிரசன்னத்தால் போதுமே, உந்தன் பிரசன்னத்தால் போதுமே. என் பலத்தினால் என் பலத்தினால் ஒன்றும் ஆகாது, என் சுயத்தினால் ஒன்றும் நடக்காது. சொல்லுங்க. என் பலத்தினால் ஒன்றும் ஆகாது, என் சுயத்தினால் ஒன்றும் நடக்காது. உந்தன் பிரசன்னத்தால் போதுமே, பிரசன்னத்தால் போதுமே. யெகோவா, யெகோவா மோசே, என்னை மீண்டும் கட்டுகிறீர். யெகோவா சபையோ, என்னை ஆளுகை செய்கிறீர். யெகோவா மோசேனோ, என்னை மீண்டும் கட்டுகிறீர். யெகோவா சபையோ, என்னை ஆளுகை செய்கிறீர். நீர் இல்லாமல் ஒன்றுமில்லை, என்னை தள்ளாமல் சேர்த்துக் கொள்கிறீர். நீர் இல்லாமல் ஒன்றுமில்லையே, என்னை தள்ளாமல் சேர்த்துக் கொள்கிறீரே. ஹல்லேலூயா. என் அன்பின் தேவ ஜனமே, இந்த வரி இப்படியாக சொல்லுகிறது, யெகோவா ஒசேனு, என்னை மீண்டும் கட்டுகிறீர். யெகோவா சபையோ, என்னை ஆளுகை செய்கிறீர். யெகோவா ஒசேனு என்று சொன்னால் நம்மை கட்டுகிற தேவன். He is our maker, He is our way maker. பாதை இல்லாத இடங்களில் பாதை உண்டாக்குகிற தேவன். ஆமென். He will make us, He will mold us. ஆமென். யெகோவா சபையோ என்று சொன்னால் நம்மை ஆளுகை செய்கிறவர். He is the God of a leader, He is the commander. Amen. The God of armies. ஒரு சேனையை நடத்துகிற ஒரு சேனை வீரர் யெகோவா சபையோத். ஆண்டவரே, உம்மை நான் ஆராதிக்கிறேன். யெகோவா மோசேன், என்னை மீண்டும் கட்டுகிறீர். யெகோவா சபையோ, என்னை ஆளுகை செய்கிறீர். சொல்லுங்க. யெகோவா மோசேன், என்னை மீண்டும் கட்டுகிறீர். யெகோவா சபையோ, என்னை ஆளுகை செய்கிறீர். நீர் இல்லாமல் ஒன்றுமில்லையே, என்னை தள்ளாமல் செய்து கொள்கிறீர். நீர் இல்லாமல் ஒன்றுமில்லையே, தள்ளாமல்
தள்ளாமல் சேர்த்துக் கொள்வீரே. உந்தன் பிரசனத்தில் அமர்ந்திருந்து நீ செய்யும் யுத்தம். ஆண்டவரே, என்னுடைய வாழ்க்கையின் தேவைகளில் ஆண்டவரே, என்னுடைய பலவீனத்தின் மத்தியில் அப்பா, என்னுடைய பொருளாதார மத்தியில் ஆண்டவரே, என்னுடைய அப்பா வருங்கால எதிர்காலத்தின் மத்தியில் ஆண்டவரே, அப்பா எல்லா கோணநாடுகளை செம்மையாக மாற்றுகிறவர் எனக்கு முன்பதாக உங்க பிரசனம் அமர்ந்திருந்து சொல்லுங்க. இசையும் யுத்தம் காண்பே. என் பலத்தினால் ஒன்றும் ஆகாது, என் சுயத்தினால் ஒன்றும் படிப்போ, உன்னுடைய அழகோ, உன்னுடைய ஆஸ்தியோ, உன்னுடைய அந்தஸ்தோ, உன்னுடைய சுய காரியங்கள் எதுவும் ஒன்றும் கூடாது. தேவ பிரசனம் மாத்திரமே. உந்தன் பிரசனத்தால் போதுமே, உந்தன் பிரசனத்தால் கூடுமே. சொல்லுங்க, உங்க பிரசனத்தால் கூடுமே, கூடுமே. யெகோவா சேனு என்னை மீண்டும் கட்டுகிறீர். யெகோவா சபையோ என்னை ஆளுகை செய்கிறீர். யெகோவா சேனு என்னை மீண்டும் கட்டுகிறீர். யெகோவா சபையோ என்னை ஆளுகை செய்கிறீர். நீர் இல்லாமல் ஒன்றுமில்லை, என்னை தாழாமல் சேர்த்துக் கொள்வீர். நீர் இல்லாமல் ஒன்றுமில்லையே, என்னை தள்ளாமல் சேர்த்துக் கொள்வீரே. சொல்லுங்க, நீர் இல்லாமல் ஒன்றுமில்லையே. இயேசு இல்லாமல் என் வாழ்க்கை ஒன்றுமில்லை, அவருடைய பிரசனம் இல்லாமல் என் வாழ்க்கை ஒன்றுமில்லை. இயேசுவே, சொல்லி பண்ணிடுங்க. ஆவியானவரே, நீங்க இல்லாம ஒன்று இல்லப்பா. நீர் இல்லாமல் ஒன்றுமில்லையே. ஆவியானவரே, நீங்க இல்லாம ஒன்று இல்லப்பா. இயேசுவின் நாமத்தினாலே நான் ஜீவிக்க அவருடைய பிரசனம், அவருடைய வழி நடத்துதல், சத்தத்தை உயர்த்தி நீர் இல்லாமல் ஒன்றுமில்லையே, சேர்த்துக் கொள்வீரே. போதாது, சத்தத்தை உயர்த்தி உள்ளத்தின் ஆழத்திலிருந்து அவன் முழு பலத்தோடு, முழு ஆவியோடு, முழு சிந்தையோடு கர்த்தரை உயர்த்துவோம், அவரை போற்றுவோம், அவரை மகிமைப்படுத்துவோம், அவரை ஆராதிப்போம். ஹல்லேலூயா. நீங்க இல்லாமல் ஒன்றுமில்லை ஆண்டவரே. ஆமென். நீங்க இல்லாம ஒன்றுமில்லை அப்பா. Thank you Holy Spirit. உங்க பிரசன்னத்தில் நான் அமர்ந்திருந்து உம்மை ஓயாமல் ஆராதிப்பேன் ஆண்டவரே. நீர் எனக்காக செய்யும் யுத்தங்களை நான் பார்ப்பேன் ஐயா. நீர் எனக்காக பரிந்து பேசிக் கொண்டிருக்கிறீங்க ஆண்டவரே. எனக்காக நீ செய்ய போகிற நன்மைகளை நான் பார்த்து உணர்வேன் ஆண்டவரே, அனுபவிப்பேன் ஆண்டவரே. அந்த ஆசீர்வாதத்தை நான் பெற்றுக்கொள்ளுவேன் ஐயா. உள்ளத்தின் ஆழத்திலிருந்து கர்த்தரை ஆராதிங்க, அவரை உயர்த்துங்க, அவரை போற்றுங்க, அவரை மகிமைப்படுத்துங்க. இயேசுவின் நாமத்தினாலே ஆண்டவரே, நீங்க இல்லாம ஒன்றுமில்லை அப்பா. என் பலத்தினால் ஒன்றும் ஆகாது. ஆமென். ஹல்லேலூயா. விதமாக சொல்லுகிறது, உன் வல்லமைக்கு முன்பாய் ஒன்றும் நிற்பதில்லை, உன் மகத்துவத்திற்கு முடிவு என்றும் இல்லை. ஹல்லேலூயா. ஒன்று நாம் நினைத்து நாம் ஆராதிக்கணும். நாம் ஆராதிக்கிற தேவன் அவர் நேற்று மீண்டும் என்று மாறாதவர். அவர் நேற்று மீண்டும் என்று மாறாதவர். அவருடைய மகத்துவத்திற்கு முடிவு என்றும் இல்லை.
ஹalleluya. வல்லமைக்கு முன்பாக ஒன்றும் நிற்பதில்லை, உன் மகத்துவத்திற்கு முடிவென்றும் இல்லையே. சொல்லுங்க, உன் வல்லமைக்கு முன்பாக ஒன்றும் நிற்பதில்லை, உன் மகத்துவத்திற்கு முடிவென்றும் இல்லையே. சொல்லுங்க இன்னொரு முறை, உன் வல்லமைக்கு முன்பாக. எல்லாரும் சேர்ந்து, ஆண்டவரே உங்க வல்லமைக்கு முடிவு, உடைய மகத்துவத்திற்கு முடிவு இல்லப்பா. உன் வல்லமைக்கு முன்பாக ஒன்றும் நிற்பதில்லை, உன் மகத்துவத்திற்கு முடிவென்றும் இல்லையே. உன் வல்லமைக்கு முன்பாக ஒன்றும் நிற்பதில்லை, உன் மகத்துவத்திற்கு முடிவென்றும் இல்லையே. உன் வல்லமைக்கு முன்பாக இயேசுவே, உன் மகத்துவத்திற்கு முடிவென்றும் இல்லையே. யெகோவா ஹோசேனா, என்னை மீண்டும் கட்டுகிறீர். யெகோவா சபையோ, என்னை ஆளுகை செய்கிறீர். சொல்லுங்க, யெகோவா ஹோசேனா. எல்லாரும் வாய்களை திறங்க. மௌனமா சும்மா நிக்கங்க, வரல. யெகோவா ஹோசேனா, யெகோவா ஹோசேனா, என்னை மீண்டும் கட்டுகிறீர். யெகோவா சபையோ, என்னை ஆளுகை செய்கிறீர். யெகோவா ஹோசேனா. ஆவியானவரே, ஹோசேனாவாக சபையோ தாக என் வாழ்க்கையை கட்டுங்கப்பா, என்னை ஆளுகை செய்ங்கப்பா. யெகோவா ஹோசேனா. சொல்லுங்க, ஆண்டவரே கட்டுகிறீர். யெகோவா சபையோ, என்னை ஆளுகை செய்கிறீர். நீர் இல்லாமல் ஒன்றும் இல்லையே, என்னை தள்ளாமல் சேர்த்து கொள்வீரே. ஆமென். நீர் இல்லாமல் ஒன்றும் இல்லையே, என்னை தள்ளாமல் சேர்த்து கொள்வீரே. நீர் இல்லாமல் ஒன்றும் இல்லையே, என்னை தள்ளாமல் சேர்த்து கொள்வீரே. ஆண்டவரே, ஒரு நிமிஷம் கூட அப்பா நீங்க இல்லாம நான் இருக்க முடியாது தகப்பனே. ஆமென். நான் இருப்பது நிர்மலமாகாமல் இருப்பது ஒரு பெரிய கிருபை ஆண்டவரே. Glory to God. எல்லாரும் உற்சாகமா கரங்களை தட்டி வாய்களை திறந்து உள்ளத்தின் ஆழத்திலிருந்து ஆண்டவரே என்னை தள்ளாமல் சேர்த்து கொள்வீரே. ஹalleluya. ஆவியானவரே, என்னை அழைத்தவர் நீங்க ஆண்டவரே, என்னை நடத்துகிறவர் நீர் அப்பா, என்னை ஆசீர்வதிக்கிறவர் நீர் ஆண்டவரே, என்னை அன்றாட தேவைகளை சந்திக்கிறவர் நீங்க ஆண்டவரே. நீங்க இல்லாம நாங்கள் ஜீவனோடு இருக்க முடியாது தகப்பனே. நீங்கள் இல்லாமல் நாங்கள் அப்பா வாழ முடியாது. ஆமென். உங்க பிரசன்னத்தில் நாங்கள் அமர்ந்திருப்பது, உடைய பிரசன்னத்தில் நாங்கள் ஜீவிப்பது, உடைய பிரசன்னத்தில் நாங்கள் வாழ்வது, கர்த்தருடைய வீட்டில் நீடித்த நாட்களால் இருப்பதே அது நலம் என்று சங்கீதக்காரனாகிய தாவீது சொல்லுகிறது போல ஆண்டவரே, உள்ளத்தின் ஆழத்திலுமே நான் ஆராதிக்கிறேன் ஆண்டவரே, உள்ளத்தின் ஆழத்திலுமே நான் உயர்த்துகிறேன் ஆண்டவரே. இயேசுவே, நீர் இல்லாமல் ஒன்றும் இல்லை ஆண்டவரே. என் பலத்தினால் ஒன்றும் ஆகாதப்பா, என் சுயத்தினால் ஒன்றும் நடக்காது தகப்பனே. உங்க பிரசன்னத்தால் கூடும் ஆண்டவரே. என் குடும்பத்தை உடைய பிரசன்னத்தினால் மூடுங்கப்பா, என்னுடைய வாழ்க்கையை உடைய பிரசன்னத்தினால் மூடுங்க ஆண்டவரே. என்னுடைய சபையை உடைய பிரசன்னத்தினால் மூடுங்க ஆண்டவரே. என்னுடைய நடை, என்னுடைய உடை, என்னுடைய பாவனை உடைய பிரசன்னத்தினால் மூடும் ஆண்டவரே. உடைய மகிமையினால் நிரப்புங்க ஆண்டவரே. உடைய வல்லமையினால் நிரப்புங்கப்பா, உடைய கிருபையினால் நிரப்புங்க ஆண்டவரே. என்னுடைய சுயத்தினால் ஒன்றும் ஆகாதப்பா, ஒன்று நடக்காது தகப்பனே. என்னுடைய சுயத்தினால் ஒன்று நடக்காது ஆண்டவரே. என் பலத்தினால் ஒன்றும் ஆகாது, என் சுயத்தினால் ஒன்றும்
நடக்காது. என் பலத்தினால் ஆகாது, என் சுயத்தினால் ஒன்றும் நடக்காது. உங்க பிரசனத்தால் கூடுவே, பிரசனத்தால் உங்க பிரசனம் பிரசனத்தால் கூடுவே, உந்தன் பிரசனத்தால் கூடுவே. எல்லாரும் பலமாக கரங்களை தட்டி ஆவியானவருக்கு நன்றியும் துதியும் புகழ் ஏறெடுக்கலாம். நன்றி ஆண்டவரே, ஆவியானவரே உமக்கு நன்றி, பரிசுத்த ஆவியானவரே உமக்கு நன்றி. Hallelujah. 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 Church, are we all happy? ಸಭೆಯವರೇ ನೀವೆಲ್ಲರೂ Are ಸಂತೋಷವುಳ್ಳವರಾಗಿದ್ದೀರಾ? we all happy today? ನೀವೆಲ್ಲರೂ ಸಂತೋಷವಾಗಿದ್ದೀರಾ? Because this is the day the Lord has made for you ಈ and me. ದಿನ ದೇವರು ನೇಮಿಸಿದಂತ ದಿನವಾಗಿದೆ. Amen. ಆಮೆನ್. Amen. ಆಮೆನ್. Amen. ಆಮೆನ್. Amen. ಆಮೆನ್. Amen. ಆಮೆನ್. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. From the beginning, from the beginning of the church till before I came forward, ಆರಂಭದ ಸಭೆಯಿಂದ ಈಗ ಮುಂದಾಗಿ ಬಂದಂತ ಕ್ಷಣದವರೆಗೂ, including worship, including mom's preaching, one word was literally mentioned: spirit. ಆರಾಧನೆಯಲ್ಲೂ ಮತ್ತು ಅಮ್ಮವರ ಸಂದೇಶದಲ್ಲೂ ಒಂದು ಮಾತು ಸೂಚನೆ ಆಯಿತು, ಅದು ಪರಿಶುದ್ಧಾತ್ಮನು. From past 1 week I'm trying to prepare my message for you all. ಒಂದು ವಾರಗಳಿಂದ ನಾನು ಸಂದೇಶವನ್ನ ಸಿದ್ಧತೆ ಮಾಡುತ್ತಿದ್ದೇನೆ ನಿಮ್ಮೆಲ್ಲರಿಗಾಗಿ ಹಂಚಲು. Yes, there were many hindrances, but still I doesn't want to give up on that particular topic, God, because you gave me. ಅನೇಕ ಯೋಚನೆಗಳ ಮಧ್ಯದಲ್ಲೂ ಅದನ್ನ ಪ್ರತ್ಯೇಕವಾಗಿ ಬಿಡಬಾರದೆಂಬುವ ಕಾರ್ಯವನ್ನು ನಾನು ಹಿಡಿದುಕೊಂಡೆ. God, what I'm going to speak today. ದೇವರೇ ಏನನ್ನ ಮಾತನಾಡಬೇಕು. But it was a great helpful when last time when Ushani, when she was also preaching, I got few beautiful points over there. ಉಷಾಮ್ ಅವರು ಪ್ರಸಂಗವನ್ನ ಮಾಡುವಾಗ ಅದು ನನಗೆ ಬಹಳ ಒಂದು ಅನುಕೂಲತೆಯಾಗಿತ್ತು, ಅನೇಕ ಒಂದು ಅಂಶಗಳನ್ನು ತೆಗೆದುಕೊಳ್ಳಲು. It was a very beautiful message which she gave. ಅವರು ಬಹಳ ಸುಂದರವಾದಂತ ಸಂದೇಶವನ್ನ ಕೊಟ್ಟರು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. How many of you all understood Psalms chapter 51 ಎಷ್ಟು clearly? ಜನರು 51ನೇ ಅಧ್ಯಾಯ ಕೀರ್ತನೆ ಭಾಗವನ್ನು ಅರ್ಥ ಮಾಡಿಕೊಂಡಿರಿ? Amen. ಆಮೆನ್. Church, I want you all to talk to each other. ಒಬ್ಬರಿಗೊಬ್ಬರು ನೀವು ಮಾತನಾಡುವವರಾಗಿರಬೇಕು. If you see, God loves your beautiful voice. ನಿಮ್ಮ ಶಬ್ದವನ್ನ ಕೇಳುವಾಗ ದೇವರು ಬಹಳ ಮೆಚ್ಚುವವನಾಗಿದ್ದಾನೆ. He wants to listen to his own children. ಆತನ ಮಕ್ಕಳ ಸ್ವರವನ್ನ ಅವರು ಕೇಳಲು ಬಹಳ ಬಯಕೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Ezekiel. Hallelujah. ಹಲ್ಲೆಲೂಯಾ. Amen. ಆಮೆನ್. Amen. ಆಮೆನ್. Amen. ಆಮೆನ್. I'm just making sure everybody's eyes on me. ಎಲ್ಲರೂ ನಿಮ್ಮ ಕಣ್ಣುಗಳು ನನ್ನನ್ನು ದೃಷ್ಟಿಸುತ್ತಲೇ ಇರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. Because I love you people. ನಾನು ನಿಮ್ಮನ್ನೆಲ್ಲರನ್ನ ಪ್ರೀತಿಸುತ್ತೇನೆ. I want to see each and everybody. ಎಲ್ಲರನ್ನ ನೋಡಲು ಬಯಸುತ್ತೇನೆ. Do not worry. I am a black man. ನಾನು ಕಪ್ಪಗಾಗಿದ್ದೇನೆ, ನೀವೇನು ಚಿಂತೆ ಮಾಡಬೇಡ್ರಿ. But you all are very beautiful. ನೀವೆಲ್ಲರೂ ಬಹಳ ಸುಂದರರು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Today my topic is ಇವತ್ತು ನನ್ನ ಸಂದೇಶದ ಪೀಠಿಕೆ, ನನ್ನ ಸಂದೇಶದ ಪೀಠಿಕೆ walking in the spirit rooted in God's love. ದೇವರ ಒಂದು ವಾಕ್ಯದಲ್ಲಿ ನಡೆದು ಆತನಲ್ಲಿ ಬೇರೂರಿದ ಮಕ್ಕಳಾಗಿರಬೇಕು. Walking in the spirit rooted in God's love. ಪರಿಶುದ್ಧಾತ್ಮದಲ್ಲಿ ಚಲಿಸುವವರಾಗಿ ಆತನ ಒಂದು ಕಾರ್ಯದಲ್ಲಿ ನಾವು ಬೇರೂರಿದ ಮಕ್ಕಳಾಗಿ ಕಾಣಲ್ಪಡಬೇಕು. Before that, I want to beginning with Psalms chapter 51. Before that, I want to begin with Psalms chapter 51. 51ನೇ ವಚನವನ್ನು ಪ್ರಾರಂಭ ಮಾಡುವುದಕ್ಕೆ ಮುಂಚಿತವಾಗಿ, If you see, many a times we young people will feel, and many people say we are the future ಅನೇಕ ಪ್ರಾಯಸ್ಥರು ಹೇಳ್ತಾರೆ ನಾವೇ ಒಂದು ಮುಂದಿನ ಭವಿಷ್ಯ of the church or of our life, or if anything. ಸಭೆಗಾಗಲಿ ಅವರ ಪ್ರತ್ಯೇಕ ಜೀವಿತಕ್ಕಾಗಲಿ ಎಲ್ಲಾ ಕಾರ್ಯಗಳಲ್ಲೂ
But what I am saying is, ಆದ್ರೆ ನಾನು ಹೇಳುವುದೇನೆಂದರೆ, you are now the church. ನೀವೇ ಈಗ ಸಭೆಯಾಗಿದ್ದೀರಾ. You are now of the church. ಈಗ ನೀವು ಸಭೆಯಾಗಿದ್ದೀರಾ. It's not the future. ಅದು ಒಂದು ಮುಂದಿನ ಭವಿಷ್ಯಕ್ಕಲ್ಲ, It's now. ಈಗಲೇ. It's now. ಈಗಲೇ. It is now. ಈಗಲೇ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Every time we are being grown up, future, 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 future. ಯಾವಾಗಲೂ ಮುಂದಿನ ಭವಿಷ್ಯದ ಕುರಿತು ಯೋಚನೆ ಮಾಡುವವರೇ ಆಗಿದ್ದೇವೆ, ಬೆಳೆಯುವವರಾಗಿದ್ದೇವೆ. ಆದ್ರೆ ಈ ಕ್ಷಣವೇ, It is now. ಈಗಲೇ. It's just a simple thing. ಒಂದು ಸುಲಭವಾದ ಕಾರ್ಯ. When I place my hand in the switch, ನನ್ನ ಕರಗಳನ್ನ ಸ್ವಿಚ್ ಮೇಲೆ ಇಟ್ಟಾಗ immediately it turns on. ಅದು ತಕ್ಷಣವೇ ಆನ್ ಆಗುತ್ತದೆ. But why we are not able to turn on immediately, that is now. ಯಾಕೆ ತಕ್ಷಣವೇ ನಾವು ಮನ ತಿರುವುದಕ್ಕೆ ಆಗೋದಿಲ್ಲ? Maybe my elderly people, they have thought like this, future, so that we people normally we are going back. ಒಂದು ವೇಳೆ ನಮ್ಮ ಹಿರಿಯರು ನಾವು ಭವಿಷ್ಯ ಎಂದು ಅವರು ಯೋಚನೆ ಮಾಡಿದ ಹಾಗೆ ನಾವು ಅದೇ ಪ್ರಕಾರವಾಗಿ ನಡೆಯುವವರಾಗಿದ್ದೇವೆ. You people are not the future of the church. You people are now of the church. ನೀವು ಭವಿಷ್ಯದ ಒಂದು ಪ್ರಾಯಸ್ಥರಲ್ಲ, ಈ ಕ್ಷಣದ ಒಂದು ಪ್ರಾಯಸ್ಥರಾಗಿದ್ದೀರಾ. Not only the church, your own life, your future. ಬೇರೆ ಸಭೆಗೆ ಮಾತ್ರ ಅಲ್ಲ, ನಿಮ್ಮ ಪ್ರತ್ಯೇಕ ಜೀವಿತಕ್ಕೂ ನೀವು ಈ ಕ್ಷಣವಾಗಿದ್ದೀರಾ. If you see, God is not waiting for you to turn 30 or 40 or 20. ದೇವರು ಏನು ನೀವು 30-40 ವರ್ಷಗಳನ್ನು ಮನ ತಿರುಗ್ತೀರಾ ಎಂಬುದು ಕಾಯುತ್ತಿರುವುದಿಲ್ಲ. He wants you to turn right now. ಈ ಕ್ಷಣದಲ್ಲೇ ನೀವು ಮನ ತಿರುಗಬೇಕೆಂಬುದೇ ದೇವರ ಬಯಕೆಯಾಗಿದೆ. It's not about looks, it's not about your style. ನಿಮ್ಮ ಒಂದು ಭವಿಷ್ಯ, ನಿಮ್ಮ ಮುಖವನ್ನು ನೋಡುವುದಲ್ಲ, ನಿಮ್ಮ ಕಾರ್ಯಗಳನ್ನು ನೋಡುವುದಲ್ಲ. God himself will give your own style once you do it right now. ಈಗ ನೀವು ಕ್ಷಣ ಮಾತ್ರದಲ್ಲಿ ತಿರುಗುವಂತ ಕಾರ್ಯವನ್ನ ಮಾಡಿರಿ. If you see in Timothy, 1 Timothy chapter 4 verse 12, let no one despair, you are young. 1 ತಿಮೋಥಿ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. Can anybody read? This word, it's not only for the youths. ಈ ಮಾತು ಬೇರೆ ಯೌವನಸ್ಥರಿಗೆ ಮಾತ್ರವಲ್ಲ. There is no age in between this. ಅದಕ್ಕೆ ಯಾವ ವಯಸ್ಸು ಈಡಿಕೆಯಾಗಿರೋದಿಲ್ಲ. It is for everybody. ಇದು ಎಲ್ಲರಿಗೂ ಸಮಾನವಾಗಿರುತ್ತದೆ. Hallelujah. 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 But for this, there is something important which we need. ಈ ವಾಕ್ಯದಲ್ಲಿ ಒಂದು ಪ್ರಾಮುಖ್ಯವಾದ ವಾಕ್ಯವನ್ನು ತೆಗೆಯುವುದು. Your prayer matters. Your worship matters. Your prayer, your worship, mainly your faith matters. The most important things in our life to start, that is your prayer, your worship, mainly your faith in God. ನಮ್ಮ ಜೀವನದಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ ಒಂದು ಕಾರ್ಯಗಳು ಯಾವುದು ಅಂದರೆ ಅದು ಪ್ರಾರ್ಥನೆ ಹಾಗೂ ಆರಾಧನೆ. Amen. ಆಮೆನ್. Amen. ಆಮೆನ್. If you see, there is a connection over here. ಇಲ್ಲಿ ನೋಡಬೇಕಾದ್ರೆ ನಮಗೂ ಹಾಗೂ ದೇವರಿಗೂ ಒಂದು ಹೊಂದಾಣಿಕೆ ಇದೆ. My mom beautifully she described few Bible verses over here. ನಮ್ಮ ತಾಯಿ ಕೂಡ ಒಳ್ಳೆ ಒಂದು ವಾಕ್ಯ ಕೂಡ ಈ ಅಧ್ಯಾಯದಿಂದ ಹೇಳಿದರು. And even for me, if you see 10, 11 and 12, ಇಲ್ಲಿ ನೋಡಬೇಕಾದ್ರೆ 10, 11, 12 it simply says restoration. ಇಲ್ಲಿ ಹಾಗೆ ಹೇಳುತ್ತದೆ ಅದು ಮತ್ತೆ ಪುನರುತ್ಥಾನ ಎಂದು. Once we start to restore our life, the Spirit will start to feel and it will lead your own life. ಒಂದು ಸರಿ ಏನಾದರೂ ಪವಿತ್ರಾತ್ಮ ನಮ್ಮೊಟ್ಟಿಗೆ ಬಂದು ಅಂದರೆ ಅದು ಹಾಗೆ ರೀತಿಯಾಗಿ ನಮ್ಮಲ್ಲಿ ನೆಲೆಗೊಳ್ಳುವುದಾಗಿದೆ. If you see, because why the Spirit will come, ಯಾಕೆ ಒಂದು ಆತ್ಮನು ಬರುತ್ತಾನೆ ಎಂದು ನೋಡಿದಾದರೆ 1 John 4:19, 1 ಯೋಹಾನ 4:19, we love because he loved us. ನಾವು ಪ್ರೀತಿಸುವುದರಿಂದ ಆತ ನಮ್ಮ ಪ್ರೀತಿಸುವವನಾಗಿದ್ದಾನೆ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. He loved because we loved because he loved us first. ಆತನು ನಮ್ಮನ್ನು ಪ್ರೀತಿಸುವರಾಗಿರೋದ್ರಿಂದ ನಾವು ಆತನು ಪ್ರೀತಿಸುವರಾಗಿದ್ದೇವೆ. You cannot walk in the Spirit if you do not understand God's love. ಆತನ ಒಂದು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದರೆ ನಾವು ಆತನ ಒಂದು ಆತ್ಮದಲ್ಲಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. I even want to say it like this. ನಾನು ಈ ರೀತಿಯಾಗಿ ಹೇಳಲು ಇಷ್ಟಪಡುತ್ತೇನೆ. Before anyone would have rejected you, ಕೆಲವೊಂದು ಬಾರಿ ನಮ್ಮನ್ನು ಯಾರು ತಿರಸ್ಕಾರ ಮಾಡಿರಬಹುದು. That's when you need to realize God has chosen you. ಆಗಲೇ ನಾವು ಅಂದುಕೊಳ್ಳಬೇಕು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆಂದು. Before anybody
would have hurted you, ಯಾರಾದರೂ ನಿಮಗೆ ನೋವು ಮಾಡಿರಬಹುದು. that's when you need to realize God started to love you. ಹಾಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ದೇವರು ನಮ್ಮ Hallelujah! 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 If you see King David, he failed many a times. ನಾವು ನೋಡಬೇಕಾದರೆ ದಾವೀದನ ರಾಜನು ಆತನು ಅನೇಕ ಬಾರಿ ಸೋತವನಾಗಿದ್ದನು. But still his prayer made God himself to fall for him. ಆದರೆ ಆತನ ಒಂದು ಪ್ರಾರ್ಥನೆ ದೇವರಿಗಾಗಿ ಅದು ಬೀಳುವಂತದಾಗಿತ್ತು. The reason why I mentioned the word fall, because God himself melted. ಯಾಕೆ ಆ ಒಂದು ಬೀಳುತ್ತಿದ್ದನ್ನು ನೋಡಬೇಕಾದ್ರೆ ದೇವರು ಅಲ್ಲಿ ಆತನು ಕರಗಿಸುವನಾಗಿದ್ದನು. You know, because God created you and me with this clean hand. ಆತನು ಒಂದು ಪರಿಶುದ್ಧ ಒಂದು ಹಸ್ತದೊಂದಿಗೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. In Psalms chapter 51:10 says, create in me a clean heart, O God. ಇಲ್ಲಿ ಕೀರ್ತನೆ 51:10 ವಾಕ್ಯ ನೋಡಬೇಕಾದರೆ ದೇವರು ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸನಾಗಿದ್ದಾನೆ. Maybe we all are not a perfect one. ನಾವೆಲ್ಲರೂ ಸರಿಯಾಗಿ ಇರುವಂತ ಮನುಷ್ಯರಾಗಿ ಇಲ್ಲದೆ ಇರಬಹುದು. But are we ready to surrender towards him? ಆದರೆ ದೇವರನ್ನು ನಾವು ಒಪ್ಪಿಸಿಕೊಡೋದಕ್ಕೆ ಸಾಧ್ಯವಾ? Because God never rejected a broken heart. ದೇವರು ಯಾವತ್ತು ಒಡೆದು ಹೋಗಿರುವಂತ ಒಂದು ಹೃದಯವನ್ನು ತಿರಸ್ಕರಿಸಲಿಲ್ಲ. He wants to restore and give a beautiful life which people never would have thought. ಆತನು ಕೊಡುವಂತ ಪುನರ್ತವನ್ನು ಜನರು ಅಂದುಕೊಳ್ಳಲು ಆತ ಆ ರೀತಿಯ ಒಂದು ಪುನರ್ತವನ್ನು ಕೊಡುವನಾಗಿದ್ದಾನೆ. If you see today, my God is calling you higher. ಈ ದಿನದಲ್ಲಿ ದೇವರು ನಮ್ಮನ್ನು ಮೇಲೆ ಎಂದು ಮೇಲೆ ಬರುವುದಕ್ಕೆ ಆತನು My ಕರೆಯುತ್ತಿರಬಹುದು. God is calling you higher. ದೇವರು ನಮ್ಮನ್ನು ಮೇಲೆ ಬರುವುದಕ್ಕೆ ಕರೆಯುತ್ತಿರಬಹುದು. Let his love heal you. ಆತನೊಂದು ಪ್ರೀತಿಯು ನಮ್ಮನ್ನು ಅದು ಬಲಪಡಿಸುತ್ತದೆ. Let his spirit lead you. ಆತನೊಂದು ಆತ್ಮ ನಮ್ಮ ಬಲಪಡಿಸುತ್ತದೆ. You are not the future, you are now. ನೀವು ಭವಿಷ್ಯ ಅಲ್ಲ, ನೀವು ಈಗ ಇದ್ದೀರಿ. Hallelujah! 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 Many a times we all get fear easily. ಕೆಲವೊಂದು ಬಾರಿ ನಾವು ತುಂಬಾ ಭಯಪಡುತ್ತೇವೆ. If you see, my God is saying again and again, do not worry for anything, do not fear for anything, I am with you. ದೇವರು ಆಗಾಗ ಹೇಳುವರಾಗಿದ್ದಾರೆ, ಯಾವುದಕ್ಕೂ ಭಯಬೇಡ, ಯಾವುದಕ್ಕೂ ಕಳವಳಗೊಳ್ಳಬೇಡ, ನಾನು ನಿನ್ನೊಂದಿಗಿದ್ದೇನೆಂದು. Are we fearing for God? ನಾವು ದೇವರಿಗೆ ಭಯಪಡುತ್ತಿದ್ದೇವಾ? Are we ready to surrender towards him? ದೇವರಲ್ಲಿ ನಾವು ಒಪ್ಪಿಸಿಕೊಡುವರಾಗಿದ್ದೇವಾ? My beautiful topic is very simple, walking in the spirit, rooted in God's love. ದೇವರ ಒಂದು ದಾರಿಯಲ್ಲಿ ನಡೆದು ಆತನ ಒಂದು ಬೇರೂರಬಹುದು. If you see, if a big banyan tree, it need to stay more than 100 years, the root need to be very strong. ಒಂದು ಆಲದ ಮರ ನೋಡಬೇಕಾದ್ರೆ ಅದು ಒಂದು 100 ವರ್ಷ ಬಾಳಬೇಕೆಂದರೆ ಅದರ ಒಂದು ಬೇರು ತುಂಬಾ ಒಂದು ಆಳಾಗಿ ಹೋಗಿರಬೇಕು. Today, are you ready to make your roots stronger? ನಿಮ್ಮ ಒಂದು ಬೇರು ಕೂಡ ನೀವು ಗಟ್ಟಿ ಮಾಡಿಕೊಳ್ಳಲು ಇಷ್ಟಪಡುತ್ತೀರಾ? Hallelujah! 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 Can I get a beautiful clap hands? ಎಲ್ಲರೂ ಹಸ್ತದಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. Because my God is saying, I am going to make your roots strong. But ದೇವರು my ಹೇಳುವರಾಗಿದ್ದಾರೆ, church is not accepting. ನಮ್ಮ ಒಂದು ಜೀವಿತವನ್ನು ದೇವರು ನಮ್ಮ ಬೇರುಗಳನ್ನು ಆತನು ಗಟ್ಟಿ ಮಾಡುವನಾಗಿದ್ದಾನೆ. ಸಭೆ ಅದನ್ನು ನೀವು ತಿರಸ್ಕಾರ ಮಾಡುವುದಿಲ್ಲವೇ? From the beginning, the spirit, the word, it is repeating. ನಾವು ಇಲ್ಲಿ ಮೊದಲನೇ ನೋಡಬೇಕಾದ್ರೆ ಆತ್ಮನು ಎಂದು ಅದು ತಿರುಗುವಂತದಾಗಿದೆ. Starting from the worship till the time I came over here. ಆರಾಧನೆ ಒಂದು ಸ್ಟಾರ್ಟ್ ಆದಾಗಿಂದ ಇವಾಗ ನೋಡಬೇಕಾದ್ರೆ ಅದು ಆತ್ಮ ಒಂದು ಬರುತ್ತಲೇ ಇದೆ. But 1 week before itself, I had this particular topic and I was fighting myself. No, I need to speak about this. ಒಂದು ವಾರಕ್ಕಿಂತ ಮುಂಚೆ ನಾನು ಅಂದುಕೊಳ್ಳುತ್ತಿದ್ದೇನೆ ಈ ಒಂದು ಇದು ಪೀಠಿಕೆ ಮೇಲೆ ನಾನು ಮಾತನಾಡಬೇಕೆಂದು. Let's all turn our Bible to Galatians chapter 5 verse 25. ಗಲಾತ್ಯದವರಿಗೆ 5:25. If you see there, it clearly says, since we lived by the Spirit, let us keep in step with the Spirit. ನಾವು ಆತ್ಮದಿಂದ ಜೀವಿಸುತ್ತಿರಲ್ಲ, ಆತ ನಮ್ಮನ್ನು ಅನುಸರಿಸಿ ನಡೆಯೋಣ. Hallelujah. 5:25. Amen. Amen. Hallelujah. Hallelujah. How many of you all strongly believe in this? ಎಷ್ಟು ಜನರು ಗಟ್ಟಿಯಾಗಿ ನಂಬುತ್ತೀರಾ? The foundation Bible word is 1 John 4:19. 4:19 ನೋಡಬೇಕಾದ್ರೆ ಯೋನ ಬರೆದ ಕೃತ್ಯಗಳಲ್ಲಿ. But today I am also giving another beautiful word, that is Galatians chapter 5 verse 25 towards you. ಗಲಾತ್ಯದವರಿಗೆ 5:25. Many a times we hear people saying, you are the future, you are the future, you are the future. ತುಂಬಾ ಸಲ ನಾವೆಲ್ಲರೂ ನಮಗೆ ಹೇಳುತ್ತಾರೆ ನೀವು ಮುಂದಿನ ಭವಿಷ್ಯ ಎಂದು. That's when I feel my people always tell tomorrow for anything.
ಆದರೆ ನಮ್ಮ ಜನರು ಕೂಡ ಯಾವಾಗಲೂ ನಾಳೆ 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 ಎಂದು When ಹೇಳುವರಾಗಿದ್ದಾರೆ. we start to tell, now I'm going to do, that's when God Himself will do now. ನಾವು ಯಾವಾಗಲೂ ಈಗಲೇ ಮಾಡುತ್ತಿದ್ದೇವೆ ಎಂದರೆ ದೇವರು ಆಗಲೇ ಅದನ್ನು ಮಾಡುವನಾಗಿದ್ದಾನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. The church is not waiting to grow, ಸಭೆಯು ಅದು ಬೆಳೆಯುವುದಕ್ಕೆ ಅದು ಕಾಯುತ್ತಿಲ್ಲ, but my God is waiting to grow you. ಆದರೆ ದೇವರು ನಮ್ಮನ್ನು ಬೆಳೆಸುವುದಕ್ಕಾಗಿ ಆತನು If ಕಾಯುತ್ತಿದ್ದಾನೆ. He start to grow you, ಆತನು ನಿಮ್ಮನ್ನು ಬೆಳೆಸುವುದಕ್ಕೆ the church ಮಾಡಿದ್ದಾನೆ. which is inside you will start to grow. ಸಭೆಯ ಒಳಗಡೆ ಇರುವುದಕ್ಕೂ ಕೂಡ ನಾವು ಅದನ್ನು ಬೆಳೆಯವರಾಗಿದ್ದೇವೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You want to be right always. We always want to be a rightful man. ನಾವು ಯಾವಾಗಲೂ And woman. ನೀತಿವಂತರಾಗಿ ಮನುಷ್ಯರಾಗಿರಬೇಕು. But if you see, we are always not a rightful men and women. ಆದರೆ ನಾವು ನೋಡಬೇಕಾದ್ರೆ ನಾವು ಯಾವಾಗಲೂ ನೀತಿವಂತರಾಗಿರೋದಕ್ಕೆ ಸಾಧ್ಯವಿಲ್ಲ. But my God, if you see, even in the school, we choose the right school. ನಾವು ಶಾಲೆಗೆ ಹೋಗಬೇಕಾದ್ರೆ ಕೂಡ ಸರಿಯಾದ ಒಂದು ಶಾಲೆಯನ್ನು ಆರಿಸಿಕೊಳ್ಳುತ್ತೇವೆ. Are we telling, I am choosing a wrong school? ಯಾರಾದ್ರೂ ಹೇಳುತ್ತೀರೋ ನಾನು ತಪ್ಪಾದ ಒಂದು ಶಾಲೆಯನ್ನು ಆರಿಸಿಕೊಳ್ಳುತ್ತೇನೆಂದು. Even to make a friendship, is this a right friendship? ನಾವು ಒಂದು ಯಾವಾದ್ರೂ ಗೆಳೆತನ ಮಾಡಬೇಕಾದ್ರೆ ಸರಿಯಾದ ಗೆಳೆತನ ಮಾಡುತ್ತೇವೆ. Even to choose the family, is this a right family? ಯಾವ್ದೊಂದು ಕುಟುಂಬವನ್ನು ಆರಿಸಿಕೊಳ್ಳಬೇಕಾದ್ರೆ ನಾವು ಅದು ಒಂದು ನೀತಿವಂತ ಕುಟುಂಬ ನೋಡುತ್ತೇವೆ. Is your partner will be the rightful for your future generation? ನಿಮ್ಮೊಂದು ಸಂಗಾತಿ ಕೂಡ ನಿಮಗೆ ಒಂದು ಸರಿಯಾದ ಒಂದು ಸಂಗಾತಿ ಇರುತ್ತಾರೆ ಎಂದು ಭವಿಷ್ಯಕ್ಕಾಗಿ But ನೋಡುತ್ತೇವೆ. if you see what my God is saying, ಆದರೆ ಇಲ್ಲಿ ದೇವರು I ನೋಡುವರಾಗಿದ್ದಾರೆ. am choosing the wrong one to make them right in their life. ತಪ್ಪಾದ ಒಂದು ಜನರನ್ನು ಆರಿಸಿಕೊಂಡು ಅವರನ್ನು ಸರಿಯಾದ ಜನರಾಗಿ ನಾನು ಮಾಡಲು ಇಷ್ಟಪಡುತ್ತೇನೆ ಎಂದು People ಹೇಳ್ತಾರೆ. may be, the world may neglect you. ಲೋಕ ನಿಮ್ಮನ್ನು They ತಿರಸ್ಕರಿಸಬಹುದು. may be describe you in many things. ಅವರು ನಿಮ್ಮನ್ನು ಬೇರೆ ರೀತಿಯಾಗಿ But my ಹೇಳಿಕೊಳ್ಳಬಹುದು. God is saying, son, daughter, children, I have created in my own arm. ಆದರೆ Why are you ದೇವರು ಹೇಳುವರಾಗಿದ್ದಾರೆ, ನಾನು ನಿಮ್ಮಲ್ಲಿ ನನ್ನ ಹಸ್ತದಲ್ಲಿ ನಿಮ್ಮನ್ನು ಸೃಷ್ಟಿಸಿದ್ದೇನೆಂದು. That's when God clearly says, why are you not letting the Spirit in your heart? ಆದ್ದರಿಂದ ದೇವರು ಹೇಳುತ್ತಾರೆ, ಯಾಕೆ ನನ್ನ ಆತ್ಮವನ್ನು ನಿನ್ನಲ್ಲಿ ಅನುಸರಿಸಿ ನಡೆಯುತ್ತಿಲ್ಲವೆಂದು. Again I'm repeating 1 Timothy 4:12, let no one despair your youth, but let the believers an example. ಯವನಸ್ಥನದ ನೀನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆನುಡಿ, ಪ್ರೀತಿ, ನಂಬಿಕೆ, ಶುದ್ಧತೆ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. Once the Spirit start to come in you, you will start to shine. ಒಂದು ಸಲ ಆತ್ಮನು ನಿಮ್ಮಲ್ಲಿ ಬರಬೇಕಾದ್ರೆ ನಿಮ್ಮಲ್ಲಿ ಎಲ್ಲಾ ಕಲು ಸಕಲ ವಿಧವಾಗಿ The ನಡೆಯುತ್ತಾಗಿದೆ. prayer, the worship, the faith matters today. ಪ್ರಾರ್ಥನೆ, ಆರಾಧನೆ ಹಾಗೂ ನಂಬಿಕೆ ಇಲ್ಲಿ ತುಂಬಾ ಒಂದು If you ಅಗತ್ಯವಾಗಿದೆ. see, without this, the church is, it's just an incomplete. ಇದು ಇಲ್ಲದೆ ಸಭೆ ಕೂಡ ಅದು ಒಂದು ಪೂರ್ತಿಯಾಗಿ ಒಂದು ಭಾಗವಾಗಿ ಇರುವುದಿಲ್ಲ. You are not just sitting here to serve the Lord. ಇಲ್ಲಿ ನಾವು ದೇವರನ್ನು ಕಂಡುಕೊಳ್ಳುವುದಕ್ಕೆ ಮಾತ್ರ ನಾವು ಕೂತಿಲ್ಲ. You are the soldier for His army. ಆತನ ಒಂದು ಸೈನಿಕರಾಗಿದ್ದೇವೆ You ನಾವೆಲ್ಲರೂ. are the soldier for His army. That's when you are preparing yourself, because there is going to be a big war. ಆತನ ಒಂದು ಕೋಟೆಗೆ ನಾವೆಲ್ಲರೂ ಸೈನಿಕರಾಗಿದ್ದೇವೆ. You are not just an influencer. You are not just an influencer, or you are not just a philosopher. ನಾವು ಏನೋ ದೊಡ್ಡದಾಗಿ ವೇದವಾಗಿ ಹೇಳುವರಲ್ಲ. You are a carrier of God's Spirit. ನಾವು ಒಂದು ದೇವರೊಂದು ಆತ್ಮವನ್ನು ಹಿಡಿದುಕೊಂಡು ಹೋಗುವರಾಗಿದ್ದೇವೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Church, are you ready to transfer yourself today? ಸಭೆ, ನೀವೆಲ್ಲರೂ ನಿಮ್ಮನ್ನೇ ನೀವು ಬದಲಾಯಿಸಿಕೊಳ್ಳುವರಾಗಿದ್ದೀರಾ? Church, are you ready to transfer yourself today? ನಿಮ್ಮನ್ನೇ ನೀವು ಬದಲಾಯಿಸಿಕೊಳ್ಳುವರಾಗಿದ್ದೀರಾ? If you start walking today, my God will start walking immediately along with you. ನೀವು ಇದರಲ್ಲಿ ನಡೆಯಬೇಕಾದ್ರೆ ದೇವರು ನಿಮ್ಮೊಟ್ಟಿಗೆ ನಡೆಯುವರಾಗಿದ್ದಾರೆ. If you start tell, no, tomorrow I will do my exercise, tomorrow I will do walking, tomorrow I will do everything, even God will come and ask, my dear son, tomorrow I will do for you. ನಾವು ನಾಳೆ ಮಾಡುತ್ತೇನೆ ಅಂತ ದೇವರು ಬಂದು ಹೇಳೋರು, ನಾನು ಕೂಡ ನಾಳೆನೇ ಮಾಡುತ್ತೇನೆ ಎಂದು. Many a time we people are neglecting my father. ಎಷ್ಟೋ ಸಮಯದಲ್ಲಿ ನಾವು ನಮ್ಮ ದೇವರನ್ನು ನಾವು ತಿರಸ್ಕರಿಸುತ್ತಿದ್ದೇವೆ. I don't know when my father is going to make a funniest thing in each and everybody's life. ಯಾವಾಗ ದೇವರು ನಮ್ಮ ಜೀವಿತದಲ್ಲಿ ನಾವು ಫನ್ನಿಯಾಗಿ ಒಂದು ಕಾರ್ಯಗಳನ್ನು The ಮಾಡುತ್ತೇವೆ same ಗೊತ್ತಿಲ್ಲ. tomorrow, if God stands like this and asks, okay fine, tomorrow I will do it for you, ನೀನು ನಾಳೆ ಮಾಡುತ್ತೇನೆ, ನಾನು ಕೂಡ ನಾಳೆ ಮಾಡುತ್ತೇನೆ ದೇವರು ಹೇಳುವರಾಗಿದ್ದಾರೆ. how you will be? ಹೇಗೆ ನೀವು ಇರುತ್ತೀರಿ? How you will be? ಹೇಗೆ ನೀವು ಇರುತ್ತೀರಿ? Amen. ಆಮೆನ್. Amen. ಆಮೆನ್. Because it is a beautiful proposal from a man to his children. ದೇವರು ನೋಡಬೇಕಾದ್ರೆ ಆತನಿಂದ ನಮಗೆ ಕೊಡುವಂತ ಒಂದು ಅದು ಆ ಕಾರ್ಯಗಳಾಗಿದೆ. A man is given a love letter, but we people are rejecting it.
ಒಂದು ಮನುಷ್ಯನು ನಮಗೆ ಪ್ರೀತಿಯ ಸಂದೇಶವನ್ನು ಕೊಡಬೇಕಾದರೂ ನಾವು ತಿರಸ್ಕರಿಸುತ್ತಿದ್ದೇವೆ. Hallelujah. When are we going to start to accept everything? ಯಾವಾಗ ನಾವು ಎಲ್ಲವನ್ನು ನಾವು ಹೊಂದಿಕೊಳ್ಳುವರಾಗಿದ್ದೇವೆ. If you see, this Galatians word is one of the powerful word in the Bible. ಈ ಗಲಾತ್ಯ ವಾಕ್ಯ ನೋಡಬೇಕಾದ್ರೆ ತುಂಬಾ ಅದು ಒಂದು ಶಕ್ತಿಯುತ ಒಂದು ವಾಕ್ಯವಾಗಿದೆ. There are many Bible words, even in Proverbs there are one beautiful word which I personally love it. ಈ ಹಾಗೆ ಕೂಡ ನೋಡಬೇಕಾದರೆ ಜ್ಞಾನೋಕ್ತಿಗಳು ಒಂದು ಸುಂದರವಾದ ಒಂದು ವಾಕ್ಯವಿದೆ. It clearly says you may throw the dice, but there is a man who will make it to place in the right fall. It clearly says that I can throw anything, I will throw anything, but there is a man, he will make it to happen in a right place. ನಮ್ಮನ್ನು ಯಾರಾದರೂ ನಮ್ಮನ್ನು ಎಲ್ಲರೂ ತಿರಸ್ಕರಿಸಿ ಬೇಡ ಎಂದು ತಳ್ಳಿ ಬಿಟ್ಟಾಗಲೂ ಕೂಡ ನಾನು ನಿನಗೆ ಎಲ್ಲಿ ಸೇರಿಸಬೇಕು ಅಲ್ಲಿ ನಿಮ್ಮನ್ನು ಸೇರಿಸುತ್ತೇನೆ ಎಂದು. Maybe now your direction will be here and there. ನಿಮ್ಮ ಒಂದು ಮಾರ್ಗಗಳು ಬೇರೆ ಕಡೆ ಇರಬಹುದು. Do not worry, when you start to have faith, the destination, he will pull you over there. ನಿನ್ನ ನಂಬಿಕೆ ಇರಬೇಕಾದರೆ ದೇವರು ನಿನ್ನನ್ನು ಎಲ್ಲಿ ಕರೆದುಕೊಂಡು ಹೋಗಬೇಕು ಅಲ್ಲಿ ಕರೆದುಕೊಂಡು Beautiful ಹೋಗುತ್ತಾರೆ. example, even in the Old Testament it is there. ಹಳೆ ಒಡಂಬಡಿಕೆಯಲ್ಲಿ ಕೂಡ ಒಂದು ಮಾದರಿ God ಇದೆ. said him to go somewhere else, but he shifted his track, but immediately God pulled him and pushed towards the place. Hallelujah. ದೇವರು ಎಲ್ಲೋ ಹೋಗಬೇಕಂತ ಹೇಳಿದ್ರೆ ಆತನು ಇನ್ನೊಂದು ಕಡೆಗೆ ಹೋಗುತ್ತಾನೆ, ಆದರೂ ದೇವರು ಕೂಡ ಆತನನ್ನು ಎಲ್ಲಿ ಸೇರಿಸಬೇಕು ಅಲ್ಲೇ ಸೇರಿಸುತ್ತಾನೆ. That is the time he's sitting and he's crying and he's praying towards God. ಆತನು ಎಲ್ಲೋ ಹಡಗಿನ ಕೆಳಗಡೆ ಹೋಗಿ ಆತನು ಕೂತು ದೇವರಿಗೆ ತುಂಬಾ ಭಯಪಡುವನಾಗಿದ್ದಾನೆ. Before my God said, beautifully I have arranged everything. ಆದ್ರೆ ದೇವರು ಹೇಳುವನಾಗಿದ್ದಾನೆ, ನಾನು ನಿನಗಾಗಿ ಸುಂದರವಾಗಿ ಎಲ್ಲವನ್ನು ನನಗೆ ಮಾಡಿ ಇಟ್ಟಿದ್ದೇನೆ. He said, tomorrow I will go, today I will go like this and I will land over there. ಆತನು ಹೇಳಿದ ನಾನು ನಾಳೆ ಹೋಗುತ್ತೇನೆ, ಈ ರೀತಿಯಾಗಿ ಹೋಗಿ ಹಾಗೆ ಹೋಗುತ್ತೇನೆಂದು. But my God never asked me, even I will do it tomorrow. But my God never said that. Immediately what he did, he pulled him from over there. He made the people to throw him inside the ocean. And he also sent, look at here, if you see God's care and love over here. Yes, God made him to throw, and immediately he started to feel, that is my son who is drowning over there. He sent a fish, immediately it saved him. Hallelujah. ಆತನು ನಾಳೆ ಮಾಡುತ್ತೇನೆ ಎಂದು ಅಂದುಕೊಂಡಿದ್ದರೆ ಕೂಡ ಆತನು ದೇವರು ನಾಳೆ ಮಾಡೋದಕ್ಕೆ ಅಂದುಕೊಳ್ಳದೆ ಆತನು ಆ ಒಂದು ಬೋಟಿನಲ್ಲಿರುವ ಎಲ್ಲ ಒಂದು ಮನುಷ್ಯರಿಗೆ ಹೇಳಿ ಆತನು ಸಮುದ್ರಕ್ಕೆ ಹಾಕಿ ಒಂದು ಮೀನಿಗೆ ಅಪ್ಪಣೆಯನ್ನು ಕೊಟ್ಟು ಆ ದೇವರು ಆತನು ಕಳಿಸುವರಾಗಿದ್ರು. ಇಲ್ಲಿ ನೋಡಬೇಕಂದ್ರೆ ದೇವರ ಒಂದು ಪ್ರೀತಿ ಕರುಣೆ ನಾವು ನೋಡಬಹುದು. Hallelujah. Hallelujah. Maybe the world is not giving you the love you may think. ಈ ಲೋಕ ನಮಗೆ ಪ್ರೀತಿ ಕೊಡುತ್ತಿಲ್ಲವೆಂದು ನಾವು ಅಂದುಕೊಳ್ಳಬಹುದು. Not only love, care, blessing, everything I'm talking about. ಪ್ರೀತಿ ಕರುಣೆ ಏನೇ ಇದ್ದರೂ ಕೂಡ ಎಲ್ಲರ ಬಗ್ಗೆ My God is ಮಾತನಾಡುತ್ತಿದ್ದೇನೆ. ready to give you everything. ಆದರೆ ದೇವರು ಹೇಳುವನಾಗೆ ನಾನು ನಿಮಗೆ He ಎಲ್ಲವನ್ನು is ready to ಕೊಡುವನಾಗಿದ್ದೇನೆ. lift you up higher and higher. ಆತ ನಮಗೆ ಮೇಲಾಗಿ ಎತ್ತುವನಾಗಿದ್ದಾನೆ. But are we ready to surrender as how my God surrendered in the Calvary of cross for you and me? ನಮ್ ದೇವರು ಕಲ್ವಾರಿ ಶಿಲುಬೆಯಲ್ಲಿ ಆತನು ತಗ್ಗಿಸಿಕೊಂಡ ಹಾಗೆ ನಾವು ಈ ಸಮಯದಲ್ಲಿ ಆತನಲ್ಲಿ If you ತಗ್ಗಿಸಿಕೊಳ್ಳುವರಾಗಿದ್ದೇವೆ. see that moment, my God started to shine more and more, and the entire world started to shiver. ಆತನು ನೋಡಬೇಕಾದ್ರೆ ಆ ಒಂದು ಸಮಯದಲ್ಲಿ ಪ್ರಕಾಶವುಳ್ಳವನಾಗಿದ್ದರು ಈ ಲೋಕವು ನಡುಗಿತು ನೋಡಬೇಕು. Young people and also the elderly people. ಯವನಸ್ಥರು ಹಾಗೆ ವಯಸ್ಸಾದವರು ಕೂಡ. Do not say today, do not say tomorrow, and also do not say today. Say it this moment now. ಈಗ ಅಲ್ಲ, ನಾವು ನಾಳೆ ಎಂದು ಹೇಳುವರಾಗಿಲ್ಲದೆ ಈ ಕ್ಷಣವೇ ಎಂದು ಹೇಳುವರಾಗಿರಬೇಕು. That's when my God will also, wow, my beautiful son and daughter said, now only I will bless you. ಈ ನಮ್ಮ ಮಕ್ಕಳು ಈಗಲೇ ಎಂದು ಹೇಳಬೇಕಾದ್ರೆ ನಾನು ಈಗಲೇ ಆಶೀರ್ವಾದ ಮಾಡುತ್ತೇನೆ ಎಂದು Or else ಹೇಳುವರಾಗಿದ್ದಾನೆ. even my father will ask, okay son and daughter, tomorrow I will give everything. ನನ್ನ ತಂದೆ ಕೂಡ ಹೇಳುತ್ತಾರೆ ಆಯ್ತು ಎಂದು ಹೇಳಿ ನಾಳೆನೇ ಮಾಡುತ್ತೇನೆ ಎಂದು ಹೇಳುತ್ತಾರೆ. And it's just finished. ಅಲ್ಲೇ ಮುಗಿಯಿತು. Because my God wants to put comma, but we people are putting a full stop. ದೇವರು ಅಲ್ಲಿ ನಮಗೆ ಕಾಮ ಹಾಕಬೇಕಾದ್ರೆ ನಾವು ಅಲ್ಲಿ ಅಲ್ಪ ವಿರಾಮ ಹಾಕುತ್ತಿದ್ದೇವೆ, ಪೂರ್ಣ ವಿರಾಮ ಹಾಕುತ್ತಿದ್ದೇವೆ. Why we people are here like this? ಯಾಕೆ ನಾವು ಈ ರೀತಿಯಾಗಿ ಕೇಳಿಕೊಳ್ಳುತ್ತೇವೆ? If you see the Michael and Gabriel, even they will come and kneel in front of you and ask the permission. ಇಲ್ಲಿ ಗ್ಯಾಬ್ರಿಯಲ್ ನೋಡಬೇಕಾದ್ರೆ ಅವರು ಮೊಣಕಾಲೂರಿ ಆ ಒಂದು ಅಧಿಕಾರವನ್ನು ಕೇಳೋರಾಗಿದ್ದಾರೆ. You know why? ಯಾಕೆ ಗೊತ್ತಾ? God's blood is here. I don't have any power. ನನಗೆ ಯಾವುದೋ ಒಂದು ಶಕ್ತಿ ಇಲ್ಲ. But if you see, he can do anything for me. ಆತ ನಮಗೋಸ್ಕರ ಏನು ಮಾಡಲು ಸಿದ್ಧವಾಗಿದ್ದಾನೆ. I cannot do anything. ನಾನು ಏನು ಮಾಡೋದಕ್ಕಾಗುವುದಿಲ್ಲ. But he will come next to you and he will kneel down, bow down, and he will ask the permission, should I do it or not?
ನಾವು ಮೊಣಕಾಲೂರಿ ನಾನು ಮಾಡಬೇಕೆಂದು Look ಕೇಳುವರಾಗಿದ್ದಾರೆ. at the place where my Father wants to give you. ನೋಡಿ ಅಲ್ಲಿ ದೇವರು ನಮಗೆ ಯಾವ ಒಂದು ಉನ್ನತ ಸ್ಥಾನ ಇಟ್ಟಿದ್ದಾರೆ ಎಂದು. Hallelujah. Hallelujah. My only thing is, are you ready to come over higher place? ಆತನು ಒಂದೇ ನೀವು ಉನ್ನತ ಸ್ಥಾನಕ್ಕೆ ಬರೋದಕ್ಕೆ ಸಿದ್ಧವಾಗಿದ್ದೀರಾ Yes, ಎಂದು. many a times we may fall apart. ನಾವು ನೋಡಬೇಕಾದ ಗುಳಿಯಲ್ಲಿ ಬಿದ್ದವರಾಗಿದ್ದೇವೆ. Why are we not asking, Father, help me? ಯಾಕೆ ನಾವು ದೇವರು ನಮಗೆ ಸಹಾಯ ಮಾಡೋದು ಕೇಳುತ್ತಿಲ್ಲ? If you see, today we all need to make the Spirit to walk with us. ಈ ದಿನ ನೋಡಬೇಕಾದ್ರೆ ನಮ್ಮ ಒಟ್ಟಿಗೆ ಪವಿತ್ರಾತ್ಮನು ನಡೆಯುವಾಗೆ ನಾವು ಮಾಡಿಕೊಳ್ಳಬೇಕು. You can also ask me how the Spirit will come. ನೀವು ಕೇಳಬಹುದು ಹೇಗೆ ಆತ್ಮನು ನಮ್ಮೊಟ್ಟಿಗೆ ಬರುತ್ತಾನೆ ಎಂದು. Because late night when I was talking, somebody questioned me the same thing. You're telling about Spirit, but how the Spirit will come? ಕೆಲವೊಂದಿಗೆ ನಿನ್ನೆ ಮಾತನಾಡಬೇಕಾದ್ರೆ ಅವರು ಕೂಡ ನಾನು ಕೇಳಿದ್ರು ಹೇಗೆ It is ಆತ್ಮನು very ಬರುತ್ತಾನೆ. simple. It is faith. ಅದು ಏನು ಅಂದ್ರೆ ಒಂದು ಸಾಧಾರಣ ಏನಂದ್ರೆ ಅದು ನಂಬಿಕೆ. If you want, I can also tell like this: blind believe. ಹೇಳಬೇಕು, Blind believe. ಕುರುಡದಿಂದ ನಾವು ನಂಬಬಹುದು. Even if there is no food, you need to think there is a food in my plate. ನಾವು ಊಟ ಇಲ್ಲ ಎಂದರೆ ಕೂಡ ಅಲ್ಲಿ ಊಟ ಇರುತ್ತದೆ ಎಂದು. And that's when immediately your mom will come and put a food. ಹಾಗೆ ಇರಬೇಕಾದ್ರೆ ತಾಯಿ ಕೂಡ ಬಂದ್ಬಿಟ್ಟು ಊಟ. Hallelujah. 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 If you see, we children once take the plate, ನಾವು ಮಕ್ಕಳಾಗಿ ತಟ್ಟೆನ ತೆಗೆದುಕೊಂಡು ಬೇಕಾದ್ರೆ immediately mother will bring the food. ತಕ್ಷಣ ತಾಯಿ ಊಟ ತಂದು ಬರುತ್ತಾರೆ. Is it the same manner? Is it the same manner what I'm telling? Once you surrender towards God, immediately God will start to bless you. ನೀವು ದೇವರಲ್ಲಿ ನೀವು ಒಪ್ಪಿಸಿಕೊಟ್ಟರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. Immediately God's mind will work. My son is waiting. Immediately my God is waiting. ದೇವರು ನಿಮಗಾಗಿ ಕಾಯುವರಾಗಿದ್ದಾರೆ. Amen. 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 God is waiting for you. Are you ready to love him? ದೇವರು ನಮಗೋಸ್ಕರ ಕಾಯುತ್ತಿದ್ದಾನೆ, ನಾವು ಆತನಲ್ಲಿ ಪ್ರೀತಿ ಮಾಡುವರಾಗಿದ್ದೇವೆ. Rejection, feeling low, and relationship pressure, or feeling not enough. By hearing all this, we will go still sin. ಯಾವುದೇ ಒಂದು ಪ್ರೀತಿಯಾಗಲಿ ನಂಬಿಕೆಯಾಗಲಿ ನಾವು ಕಳೆದುಕೊಳ್ಳುವರಾಗಿದ್ದೇವೆ, ನಾವು ಪಾಪ ಮಾಡುವರಾಗಿದ್ದೇವೆ. If you see in Romans chapter 5 verse 8 says, ರೋಮಾಪುರದವರಿಗೆ ಬರೆದ ಕೃತ್ಯ 5 verse 8 says, 5 ಮತ್ತು 8 ಹೇಳುತ್ತದೆ, while we are still sinner, Christ died for us. While we are still sinner, Christ died for us. Look at the love over here. ಆದರೆ ಪಾಪಿಗಳಾಗಿದ್ದರೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನಮ್ಮ ದೇವರ ಮೇಲೆ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. The world is living lavishly, but still the Father is loving them over there. ಎಷ್ಟೇ ಪಾಪ ಏನೇ ಮಾಡಿಕೊಳ್ಳೋದಕ್ಕೂ ದೇವರು ನಮ್ಮನ್ನೇ ಪ್ರೀತಿಸುವನ, ಈ ಲೋಕವನ್ನು The love is ಪ್ರೀತಿಸುವನಾಗಿದ್ದಾನೆ. he gave himself on the beautiful Calvary of cross. ಆತನೊಂದು ಪ್ರೀತಿಯನ್ನು ಕಲ್ವಾರಿ ಶಿಲುಬೆಯಲ್ಲಿ ಕೊಟ್ಟವನಾಗಿದ್ದಾನೆ. My God is not asking you to die like him. ನಮ್ಮಲ್ಲಿ ದೇವರು ಆತನ ರೀತಿಯಲ್ಲಿ ಸಾಯಿರಿ ಎಂದು My ಕೇಳುತ್ತಿಲ್ಲ. God is only asking, why are you not having faith in me? ದೇವರು ಒಂದೇ ಒಂದು ಕೇಳೋರಾಗಿದ್ದಾರೆ, ನನ್ನಲ್ಲಿ ನಂಬಿಕೆ ಏನಕ್ಕೆ ಇಲ್ಲ ಎಂದು. God never waited for the perfect time. ದೇವರು ಒಳ್ಳೆ ಒಂದು ಸಮಯಕ್ಕಾಗಿ ಕಾದಿಲ್ಲ, He did immediately. That is ಆತನು now. ತಕ್ಷಣವಾಗಿ ಮಾಡಿದನು. Do you all need the blessings? ನಿಮಗೆ ಆ ರೀತಿಯ ಒಂದು ಆಶೀರ್ವಾದ ಬೇಕಾ? Jeremiah chapter 31 verse 3 says like this. ಯೆರೆಮೀಯನು 33ನೇ ಅಧ್ಯಾಯ 31:3. 31:3 ಈ ರೀತಿಯಾಗಿ ಹೇಳುತ್ತದೆ, I have loved you with an everlasting love. Amen. ಆಮೆನ್. Before saying anyone rejected, remember God chose you. ಯಾರಾದರೂ ನಮ್ಮ ಬೇಡ ಎಂದು ತಿರಸ್ಕರಿಸಿದಾಗ ಆಗಲೇ ನಾವು ಅಂದುಕೊಳ್ಳಬೇಕು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆಂದು. If you may not be noticed by this world, ಈ ರೀತಿಯಾಗಿ ನಾವು ಲೋಕದಲ್ಲಿ ಕಾಣದೇ ಇರಬಹುದು, but God have already valued your weight. ಆದರೆ ದೇವರು ನಮ್ಮ ಒಂದು ಎಲ್ಲ ಒಂದು ಕಾರ್ಯಗಳನ್ನು ಆತನು Wherever you ನೋಡುವವರಾಗಿದ್ದಾನೆ. are in the corner, my God will place you in the beginning of the crown. ಆತನು ನಾವು ಯಾವುದೇ ಒಂದು ಮೂಲೆಯಲ್ಲಿ ಇದ್ದರೆ ಕೂಡ ಆತನು ಅಂದುಕೊಂಡ್ರೆ ಯಾವುದೋ ಉನ್ನತ ಸ್ಥಾನಕ್ಕೆ In the ತರುವನಾಗಿದ್ದಾನೆ. beginning, everybody he will use to construct a kingdom. ಎಲ್ಲ ಒಂದು ಮನುಷ್ಯರನ್ನು ಆತ ಉಪಯೋಗಿಸಿಕೊಳ್ಳುವನಾಗಿದ್ದಾನೆ ಆತನ ರಾಜ್ಯವನ್ನು ಕಟ್ಟುವುದಕ್ಕೆ. That time we all will feel, why am I alone? Why am I alone? What I am doing? What is my future? What is nothing happening? ನಾನು ಏನು ಮಾಡುತ್ತಿದ್ದೇನೆ, ನನ್ನ ಒಂದು ಭವಿಷ್ಯತೆ ಏನು ಯೋಚನೆ ಮಾಡುವವರಾಗಿದ್ದೇವೆ. And once you feel you are going low,
ಯಾವಾಗ ನೀವು ನಿಮ್ಮನ್ನು ನಾವೇ ತಗ್ಗಿಸಿ ಕೆಳಗೆ my ಹೋಗಿ God ತಂದುಕೊಳ್ಳುತ್ತೇವೆ, immediately and He will pull you and He will keep you on the top of the thing. ಆತನು ನಮ್ಮನ್ನು ಎಳೆದುಕೊಂಡು ನಮ್ಮನ್ನು ಉನ್ನತ ಸ್ಥಾನಕ್ಕೆ ನಿಲ್ಲಿಸುವನಾಗಿದ್ದಾನೆ. Do not worry, because the cornerstone is one of the powerful stone for each and everybody over here. ಯಾವುದೇ ಒಂದು ಮೂಲೆ ಗುಂಪಾಗಿರುವಂತಹ ಒಂದು ಕಲ್ಲೇ ಕೂಡ ಅದು ನಮಗೆ ಎಲ್ಲ ಒಂದು ಕಟ್ಟುವುದಕ್ಕೆ ಒಂದು ದೊಡ್ಡ Do not ಕಲ್ಲಾಗಿದೆ. think you are not used, you are not nothing. You may be completely unnoticed. ನಾವು ಯಾರು ಇಲ್ಲ, ನಮಗೆ ಯಾರು ನಮ್ಮನ್ನು ನೋಡುತ್ತಿಲ್ಲ ಎಂದು ನಾವು My ಅಂದುಕೊಳ್ಳಬಾರದು. God have already valued you. ಆದರೆ ದೇವರು ನಮ್ಮನ್ನು ಆ ದಿನದಲ್ಲಿ ನಮಗೆ ಮುಖ್ಯವಾಗಿ ಆತನ ಸ್ಥಾನವನ್ನು ಕೊಟ್ಟಿದ್ದಾನೆ. But my God also says something in Proverbs chapter 3, verse from 5 to 6. ಈ ಜ್ಞಾನೋಕ್ತಿಗಳು ಬರೆದಿನ ಅಧ್ಯಾಯ 3:4-6 ನಾವು ನೋಡಬಹುದು. Trust in the Lord with fullness of your heart. ದೇವರನ್ನು ಪೂರ್ತಿ ಮನಸ್ಸಿನ ನಂಬಿರಿ ಎಂದು ಹೇಳುತ್ತಾನೆ. Amen. ಆಮೆನ್, Amen. ಆಮೆನ್. Very shortly, I'm finishing. Lastly, my God is asking, trust in the Lord with fullness of your heart. ನಿನ್ನ ಒಂದು ಪೂರ್ಣ ಮನಸ್ಸಿನ ದೇವರು ನಂಬು ಎಂದು ಹೇಳುವರಾಗಿದ್ದಾರೆ. If you see, when we go, when somebody try to propose us or when somebody try to give us, we accept it with the complete fullness of the heart. ಯಾರಾದರೂ ನಮಗೆ ಏನಾದರೂ ಕೊಡಬೇಕಾದರೆ ನಮ್ಮ ಒಂದು ಪೂರ್ಣ ಹೃದಯದಿಂದ ಅದನ್ನು ನಾವು ಅಂಗೀಕರಿಸುವರಾಗಿದ್ದೇವೆ. Now my God also is asking and is saying in Proverbs, trust with fullness of your heart. ದೇವರು ಹೇಳುವರಾಗಿದ್ದಾರೆ, ಪೂರ್ಣ ಮನಸ್ಸಿನಿಂದ ನೀನು ನಂಬು ಎಂದು. Once you surrender, ನಿಮ್ಮನ್ನು ನೀವು you ಒಪ್ಪಿಸಿಕೊಡುವುದಾದರೆ will start to feel the confidence in you. ನನ್ನಲ್ಲಿ ನಾನು ಆ ಒಂದು ಎಲ್ಲ ಒಂದು ಪರ್ವತೆಯನ್ನು You will ತೆಗೆದುಕೊಳ್ಳುವರಾಗಿದ್ದೇವೆ. try to touch your heart and you will stand in front of this world. ನಮ್ಮ ಹೃದಯವನ್ನು ಮುಟ್ಟಿಕೊಂಡು ನಾವು ಈ ಲೋಕದ ಮುಂದೆ Today ನಿಲ್ಲುವರಾಗಿದ್ದೇವೆ. my God is ready to walk along with you. ದೇವರು ನಮ್ಮೊಟ್ಟಿಗೆ ಇದನ್ನು ನಡೆಯುವರಾಗಿದ್ದಾನೆ. Today my God is ready to make a strong of your future and a present root in your life. ನಮಗೆ ದೇವರು ಕೂಡ ಈಗ ಇರುವುದಕ್ಕೆ ಮುಂದೆ ಬರುವಂತ ಜೀವನವನ್ನು ನಮ್ಮ ಬೇರುಗಳನ್ನು ಆತನು ಗಟ್ಟಿ Do ಮಾಡುವರಾಗಿದ್ದಾರೆ. not think you are not valid. Do not think you are not settled in your life. ನಮ್ಮನ್ನು ನಾವು ಏನು ಇಂದ ನಾವು ಹಾಗೆ ಎಲ್ಲ ಆಗಿಬಿಟ್ಟು ಅಂದುಕೊಳ್ಳಬಾರದು. My God is already settling things for you, because He does not want His children to be work and feeling hard. ಆತ ನಮಗೆ ಕಷ್ಟವಾಗಿರಬಾರದೆಂದು ನಮಗೆ ಎಲ್ಲ ಏನು ಮಾಡಾದ್ರೂ ಮಾಡುವನಾಗಿದ್ದಾನೆ. Amen. If you see 2 Timothy 1:7 says, God has not given us a spirit of fear. ನಮಗೆ ಇಲ್ಲಿ ನೋಡಬೇಕಾದ್ರೆ ದೇವರು ನಮಗೆ ಯಾವುದೇ ಭಯದ ಒಂದು ಆತ್ಮ ನಮಗೆ If ಕೊಟ್ಟಿಲ್ಲವೆಂದು. you see, many a times we fear about our own life. ನಮ್ಮ ಜೀವಿತನ ಕುರಿತು ನಾವೇ ಭಯಪಡುವರಾಗಿದ್ದೇವೆ. Do not lead the world to approve you. Lead the Father to approve you. ಈ Hallelujah. ಲೋಕ ನಿಮಗೆ ಏನು ಪರವಾಗಿಲ್ಲ, ದೇವರು ನಿಮ್ಮ ಬಳಿಗೆ ಇರುವನಾಗಿದ್ದಾನೆ. Hallelujah. ಹಲ್ಲೆಲೂಯಾ. When people may look at your life like in a bad manner, ಈ ಲೋಕದ ಜನರು ನಮ್ಮನ್ನು ಬೇರೆ ದೃಷ್ಟಿಯಿಂದ but ಕೆಟ್ಟ God will ನೋಡಬಹುದು. start to look at you in the confidence manner, saying, son, do not worry. Daughter, do not worry. I am going to make you strongest person in this world. Hallelujah. ಹಲ್ಲೆಲೂಯಾ. ದೇವರು ನೋಡಬೇಕಾದ್ರೆ ನಾನು ಹೇಳುವರಾಗಿದ್ದಾನೆ, ಯಾವುದೇ ರೀತಿಯಲ್ಲಿ ನಿಮಗೆ ಯಾರು ಇಲ್ಲ ಅಂತ ತಳ್ಳಿ ಬಿಟ್ಟರೂ ಕೂಡ ದೇವರು ನಮ್ಮೊಟ್ಟಿಗೆ ಇರುತ್ತಾನೆ ಹೇಳುವರಾಗಿದ್ದಾರೆ. Lastly, I want to say this and finish my beautiful message. ಈ ರೀತಿಯಾಗಿ ಹೇಳಲು ಮುಗಿಸುವನಾಗಿದ್ದೇನೆ. This generation may underestimate you. ಈ ಒಂದು ಜನಾಂಗ ಕೂಡ ನಿಮ್ಮನ್ನು ತಪ್ಪಾಗಿ ಹೇಳಬಹುದು. The pressure may fit you. ಆ ಒಂದು Pressure, pushing. ಆ ಒತ್ತಡ ಕೂಡ ನಮ್ಮನ್ನು ತಡೆಗಟ್ಟಬಹುದು. They may hold you tightly. ನಿಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬಹುದು. They may think you are not trendy enough. ನೀವು ಏನು ಇಲ್ಲ ಎಂದು ಅಂದುಕೊಳ್ಳಬಹುದು. But today my God is calling you higher. Are you ready to surrender Him? ಆದರೆ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ತರಲು ಇಷ್ಟಪಡುತ್ತೆ. He ನಮ್ಮನ್ನು is not just calling you to attend the church. He is calling you to walk with Him. Hallelujah. ದೇವರ ಸಭೆಯನ್ನು ನಾವು ಬರೋದು ಮಾತ್ರವಲ್ಲ, ಆತನ ಒಟ್ಟಿಗೆ ನಡೆಯುವುದನ್ನು ಆತನು ನಮಗೆ ಕಾಣುವರಾಗಿದ್ದಾನೆ. Let God's love heal you. ದೇವರ ಒಂದು ಪ್ರೀತಿ ನಿಮ್ಮನ್ನು ಅದು ಆಶೀರ್ವಾದ ಮಾಡಲಿ. Let His Spirit lead you. ಆತನ ಒಂದು ಆತ್ಮ ನಿಮ್ಮನ್ನು ನಡೆಸಲಿ. Let your faith visible in Him. ನಿಮ್ಮ ಒಂದು ನಂಬಿಕೆ ಆತನಿಗೆ ಕಾಣಲ್ಪಡಲಿ. Today I want to say this lastly. ಇದು ಕೊನೆಯದಾಗಿ ಹೇಳಲು ಇಷ್ಟಪಡುತ್ತೇನೆ. God bless my people. Carry them personally in your midst. ದೇವರು ನಮ್ಮ ಎಲ್ಲ ಒಂದು ಕಾರ್ಯಗಳನ್ನು ಆತನ ಬಳಿ Teach ಇಟ್ಟುಕೊಳ್ಳುವನಾಗಿದ್ದಾನೆ. them and mold them to walk in the Spirit. ನಾವು ಎಲ್ಲ ಒಂದು ರೀತಿಯ ನಂಬಿಕೆ ಉಳ್ಳವರಿಗೆ ಆತನ Give ನಡೆಯುವಾಗ them ಮಾಡಬೇಕು. courage to stand and face the world.
ಈ ಲೋಕಕ್ಕೆ ನಾವು ಎಲ್ಲಾ ರೀತಿಯ ನಂಬಿಕೆಯನ್ನು ಕೊಟ್ಟು ನಾವು Heal the ನಡೆಯುವರಾಗಿರಬೇಕು. broken hearts and strengthen them. ಒಡೆದು ಹೋಗಿರುವಂತ ಒಂದು ಹೃದಯವನ್ನು ನಾವು ಗಟ್ಟಿ ಮಾಡಬೇಕು. Let them shine and live a lavish life in today's generation. ಈ ಒಂದು ಜನಾಂಗದಲ್ಲಿ ಅವರ ಒಂದು ಜೀವನ ಪ್ರಕಾಶವುಳ್ಳವರಾಗಿ ಬದುಕಾಗಿ I ಮಾಡಬೇಕು. once again greet you all in the name of the Lord and Savior of Jesus ಇನ್ನೊಂದು Christ. ಬಾರಿ ನಿಮ್ಮನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. If you see, I have many things to talk about this, but still I does not want you people to starve. ಈ ರೀತಿಯ ಇನ್ನೂ ಇದರ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡಬಹುದು. Because from morning you people are starving and you are sacrificing yourself towards God. ನಿಮ್ಮನ್ನು ನಾವೇ ಹೊಟ್ಟೆ ಹಸಿವಿಂದಿಕೊಂಡು ದೇವರಿಗಾಗಿ ನಾವು ಒಪ್ಪಿಸಿಕೊಡೋರಾಗಿದ್ದೇವೆ. That's when my God is saying, do not worry, son, I am going to lead with you spiritually. ಆದ್ರೆ ದೇವರು ಹೇಳೋದು ನಾನು ನಿನ್ನೊಟ್ಟಿಗೆ ಆತ್ಮಿಕ ರೀತಿಯಲ್ಲಿ ನಿನ್ನೊಟ್ಟಿಗಿದ್ದೇನೆಂದು. So that's when I immediately got walking in the spirit, rooted in God's love. ನಾವು ಆತ ಪರಿಶುದ್ಧಾತ್ಮ ನಾವು ಆತ್ಮನಲ್ಲಿ ನಡೆಯಬೇಕಾದ್ರೆ ನಮ್ಮ ಒಂದು ಬೇರನ್ನು ಆತನು ಗಟ್ಟಿ ಮಾಡುವನಾಗಿದ್ದಾನೆ. Maybe if God's will and wish is there, I will talk more about this in deeper. ಇನ್ನು ಹೆಚ್ಚಾಗಿ ನಾನು ಈ ರೀತಿಯಾಗಿ ಒಂದು ಮಾತನಾಡೋದು ಇನ್ನು ಮುಂದೆ I greet you all in the name of the Lord and Savior of Jesus ಯೇಸು Christ. ಕ್ರಿಸ್ತನ ಮೇಲೆ ವಂದಿಸುತ್ತೇನೆ. I thanks for the church and pastor and also all the young people for giving me this beautiful opportunity. ನನಗೆ ಈ ಸಮಯ ಕೊಟ್ಟಂತ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. Jesus loves you all. ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. Jesus loves you all. ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. Once you start to love him, God will start to love you. ಆತನ ನಾವು ಪ್ರೀತಿಸುವಾಗ ದೇವರು ನಮ್ಮನ್ನು ಪ್ರೀತಿಸುವನಾಗಿದ್ದಾನೆ. Amen. Hallelujah. 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 யாரும் சேர்ந்து கலாத்தியர் எழுதின புஸ்தகம் 5ஆம் அதிகாரத்துல ஆவியானவர் நம்மோடு கூட இருக்கும் பொழுது நம்முடைய குணாதிசயங்கள் என்ன என்பதை நம்ம இந்த இடத்துல பார்க்க முடியும். எல்லாரும் சேர்ந்து வாசிப்போம். கடைசியாக கடைசியர் எழுதின புஸ்தகம் 5ஆம் அதிகாரம் 22ஆம் வசனம் முதல் எல்லாரும் சேர்ந்து வாசிப்போமா? ಗಲಾತ್ಯ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ஆவியின் கனியோ அன்பு, சந்தோஷம், சமாதானம், நீடிய பொறுமை, தயவு, நற்குணம், விசுவாசம், சாந்தம், இச்சையடக்கம், இப்படிப்பட்டவர்களுக்கு விரோதமான பிரமாணமான ஒன்றும் இல்லை. அல்லேலூயா, 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 அல்லேலூயா. நாம் யாவரும் எழுந்து நிற்போம். ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. பரிசுத்த ஆவியானவர் நம்ம மத்தியில் இருக்கிறார். ಪರಿಶುದ್ಧಾತ್ಮ ನಮ್ಮ ಮಧ್ಯದಲ್ಲಿದ್ದಾರೆ. அவர் நம்மோடு கூட இடைபட விரும்புகிறார். ಆತನು ನಮ್ಮೊಟ್ಟಿಗೆ ಐಕ್ಯಗೊಳ್ಳಲು ಇಚ್ಛಿಸುತ್ತಾನೆ. ஆவியானவர் நம்மோடு கூட இருக்கும் பொழுது ಪರಿಶುದ್ಧಾತ್ಮ ನಮ್ಮೊಟ್ಟಿಗೆ ಇರುವಾಗ குணாதிசயங்களும் நம்மோடு கூட இருக்கும். ಇಂಥ ಗುಣಾತಿಶಯಗಳು ನಮ್ಮಲ್ಲಿ ಇರುತ್ತವೆ. ஆவியானவர் நம்மோடு கூட இடைபட விரும்புகிறார். ಆತ್ಮ ಸ್ವರೂಪ ನಮ್ಮೊಟ್ಟಿಗೆ ಐಕ್ಯಗೊಳ್ಳುವವನಾಗಿರುತ್ತಾನೆ. அல்லேலூயா, ಹಲ್ಲೆಲೂಯಾ, அல்லேலூயா. ಹಲ್ಲೆಲೂಯಾ. ஆவியானவர் எங்கே உண்டு அங்க விடுதலை உண்டு. ಆತ್ಮ ಸ್ವರೂಪನು ಎಲ್ಲಿ ಉಂಟು ಅಲ್ಲಿ ಬಿಡುಗಡೆ ಉಂಟು. அந்த இடத்துல ஆசீர்வாதம் உண்டு. ಅಲ್ಲಿ ಆಶೀರ್ವಾದಗಳು அந்த ಉಂಟು. இடத்துல அற்புதங்கள் உண்டு. ಅಲ್ಲಿ ಅದ್ಭುತಗಳು ಉಂಟು. ஆமென். நாம் ஒற்றுமையாக இருக்க நாம் ஒப்பு கொடுக்க வேண்டும். ನಾವು ಒಗ್ಗಟ್ಟಾಗಿರಲು ನಮ್ಮನ್ನೇ ನಾವು ಒಪ್ಪಿಸಿಕೊಡುವವರಾಗಿರೋಣ. பரிசுத்த ஆவியானவருக்கு நம்முடைய வாழ்க்கையில் இடம் கொடுக்க வேண்டும். ಪರಿಶುದ್ಧಾತ್ಮನಿಗೆ ನಮ್ಮ ಜೀವಿತದಲ್ಲಿ ಸ್ಥಳ ಕೊಡುವವರಾಗಿರೋಣ. நாம் ஆராதிக்கும் பொழுதே நாம் பாடினோம். ನಾವು ಆರಾಧನೆ ಮಾಡುವಾಗಲೇ ನಾವು ಹಾಡಿದೆವು. உம்முடைய பிரசன்னத்தில் நாங்கள் அமர்ந்திருப்போம் ஆண்டவரே. ನಿಮ್ಮ ಪ್ರಸನ್ನತೆಯಲ್ಲಿ ನಾವು ಕುಳಿತಿರುವೆವು ದೇವ. நீர் எங்களுக்காக செய்கிற எல்லா காரியங்களும் நாங்கள் பார்த்து நாங்கள் அமர்ந்திருப்போம். ನೀವು ಎಲ್ಲಾ ಕಾರ್ಯಗಳು ನಮಗಾಗಿ ಮಾಡುವುದನ್ನು ನೋಡಿ ನಾವು ಕುಳಿತಿರುವೆವು. நம்முடைய பலத்தினால ஒன்றுமல்ல. ನಮ್ಮ ಬಲದಿಂದ ಒಂದೂ ಇಲ್ಲ. பலத்தினாலும் அல்ல, பராக்கிரத்தினாலும் அல்ல. ಬಲದಿಂದಲೂ ಅಲ್ಲ, ಪರಾಕ್ರಮಗಳಿಂದಲೂ எல்லாம் ಅಲ್ಲ. தேவனுடைய ஆவியாலே ஆகும். ಎಲ್ಲ ದೇವರ ಆತ್ಮದಿಂದಲೇ எல்லாரும் கரங்களை ಆಗುತ್ತದೆ. தட்டி வாய்களை திறந்து தேவனை ஸ்தோத்திரிப்போமா? ತೆರೆದು ದೇವರಿಗೆ ಸ್ತೋತ್ರ ಮಾಡೋಣ. ஆவியானவரே, உம்முடைய வழி நடத்துதல் உம்முடைய செயலினுடைய வாழ்க்கையில காணப்படும். ಆತ್ಮನೇ, ನಿಮ್ಮ ಕ್ರಿಯೆಗಳು, ನಿಮ್ಮ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಕಾಣಲ್ಪಡಲಿ. நீங்க என்னுடைய வாழ்க்கையில கிரியை செய்யுங்க அப்பா. ನೀವು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಿ ತಂದೆ. நீங்க என்னுடைய வாழ்க்கையில அப்பா தலைமை தாங்குங்க ஆண்டவரே. ನೀವು ನಮ್ಮ ಜೀವಿತದ ಎಲ್ಲಾ ತಲೆಮೆಗಳನ್ನು ತಂದು எல்லாரும் வாய்களை திறந்து தேவனை ஸ்தோத்திரிப்போமா? ಎಲ್ಲಾ ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡೋಣ. பரிசுத்த ஆவியானவர் என்னோடு கூட நீங்க இடைபடுங்க ஆண்டவரே. ಪರಿಶುದ್ಧಾತ್ಮ ನಮ್ಮೊಟ್ಟಿಗೆ ನೀವು ಐಕ್ಯತೆ என்னோடு கூட நீங்க கிரியை செய்யுங்க அப்பா. ನಮ್ಮಲ್ಲಿ ನೀವು ಕ್ರಿಯೆ ಮಾಡಿರಿ. என்னோடு கூட அப்பா தேவனே நீங்க செயல்படுங்க. நீங்க பெரியவராக என்னுடைய வாழ்க்கை நடத்துங்க ನೀವು ஆண்டவரே. ನಮ್ಮ ಜೀವಿತ ದೊಡ್ಡವನಾಗಿದ್ದು ನಮ್ಮ ಜೀವಿತ ಎಲ್ಲಾ ಕಾರ್ಯಗಳನ್ನು ನಡೆಸುವವರಾಗಿರಿ. அப்பா உமக்கு நன்றி ஆண்டவரே. ಅಪ್ಪ ನಿಮಗೆ ಸ್ತೋತ್ರ ರಾಜ. ஆவியின் கனி எனக்குள் அப்பா புதுப்பிக்கப்படட்டும் ஆண்டவரே. ಆತ್ಮಿಕ ವರಗಳು ಫಲಗಳು ನಮ್ಮಲ್ಲಿ எனக்குள் ஊற்றப்படட்டும் ஆண்டவரே. ನಮ್ಮಲ್ಲಿ அது ಸುರಿಸಲ್ಪಡಲಿ. வேரூற்றப்படட்டும் ஐயா. ಅದು ಬೇರೂರಲ್ಪಡಲಿ ಕರ್ತನೇ. அது வேரூற்றப்படட்டும் ஆண்டவரே. ಅದು ಬೇರೂರಲ್ಪಡಲಿ ಕರ್ತನೇ. சத்தமாக கரங்களை உயர்த்தி வாய்களை திறந்து இயேசுவே என்னை நீர் எடுத்து பயன்படுத்தும். ನನ್ನಲ್ಲಿ ಬೇರೂರಿ ಸ್ವಾಮಿ. Thank you Holy Spirit. Hallelujah. என் பலத்தினால் ஒன்றும் ஆகாது, என் சுயத்தினால்
ஒன்றும் நடக்காது. சொல்லுங்க, என் பலத்தினால் ஒன்றும் ஆகாது. சத்தமாக, இன்னொரு முறை, என் பலத்தினால், என் பலத்தினால் ஒன்றும் ஆகாது. என் சுயத்தினால் ஒன்றும் நடக்காது. உங்க பிரசனத்தால் கூடுமே, உங்க பிரசனத்தால் கூடுமே. என் பலத்தினால் ஒன்றும் ஆகாது. என் சுயத்தினால் ஒன்றும் நடக்காது. என் பலத்தினால், பரிசுத்த ஆவியானவரே, உன் சுயத்தினால் ஒன்றும் நடக்காது. உங்க பிரசனத்தால் கூடுமே, உங்க பிரசனத்தால் கூடுமே. எல்லாரும் கரங்களை தட்டி கர்த்தருடைய நாமத்தை மகிமைப்படுத்தலாமா? உங்க பிரசன்னத்தினால் மாத்திரமே ஆண்டவரே, பரிசுத்த ஆவியானவருடைய பிரசன்னத்தினால் மாத்திரமே ಆತ್ಮನ ಒಂದು ಪ್ರಸನ್ನತೆಯಲ್ಲಿ ಆಗುತ್ತದೆ ಸ್ವಾಮಿ. உங்க நாம மகிமைப்படட்டும் அப்பா. ನಾಮ ಒಂದೇ ಮಹಿಮೆ ಪಡಲಿ. இந்த கூட்டத்தின் முடிவுக்காக ಈ ಕೂಟದ ಮುಕ್ತಾಯಕ್ಕಾಗಿ மத்தியில ஊழியர் பால் ஞானசேகரன் ஐயா அவர்களை ஜெபிக்கும்படியாக கேட்டுக்கொள்கிறேன். ನಮ್ಮ ಮಧ್ಯದಲ್ಲಿ ಸೇವಕರು ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ. அன்பின் பரம தகப்பனே, உன் நன்றியோடு கூட சோதரிக்கிறோம். நேற்றும் இன்றும் என்றும் மாறாதவர், ஒருவராய் பெரிய ஐசினை செய்வர். அன்று சீனாய் மலையில் இறங்கி வந்தவர், அன்று ஷக்கினாவின் மகிமினால் தேவாலயத்தை நிரப்பின அதே ஆண்டவர் இன்றும் எங்கள் மத்தியில் அசைவாடுகிறதுக்காய் நன்றி, எங்கள் நிரப்புகிறதுக்காய் நன்றி. நீர் அல்லாமல் எங்களால் ஒன்றும் கூடாது ஐயா. நீ சொல்ல ஆகும், நீ கட்டளிட நிற்கும் என்றுதான் வார்த்தை சொல்கிறது. ஒருவன் என்னிலும் என் வார்த்தையிலும் நிலைத்திருந்தால் பரிசுத்த ஆவியானவர் abundantly blessed from the heaven, not here, from the heaven. நீ செய்ய கிடைக்கிற காரியம் ஒன்றும் தடைபடாது என்று யோபு சொன்னார். ஆண்டவரே, நீ சர்வ வல்லமை உள்ள தேவன், நீ சர்வ வல்லமை உள்ள தேவன். நீ நேற்றும் இன்றும் என்றும் மாறாதவர். நீ செய்ய நினைக்கிற காரியம் தடைபடுகிறப்பா. இம்மட்டும் வழி நடத்தினவர், இம்மட்டும் வழி நடத்தினவர். இனிமேலும் நான் தாங்குவேன், ஏந்துவேன், சுமப்பேன். கவலைப்படாது, கவலைப்படாது. டோன்ட் வரி, டோன்ட் வரி. கோ கோ என்று சொல்கிறவர், கரம் பிடித்து எங்களை தூக்கி விடுகிறவர். எனக்கு யாரும் இல்லையே, நான் எங்கே போவேன், எப்படி கேட்பேன் என்று கவலைப்படாது. ஐ வில் பி வித் யூ, ஐ வில் பி வித் யூ. நான் உலகத்தின் முடிவு பரியந்தம், மரண பரியந்தம் உங்களோடு கூட இருக்கிறேன். அவர்கள் இல்லை என்று கவலைப்படாது. சீமி உதவி வரும் கண்மலையை நோக்கி பார்க்கிறோம்பா. வானத்தையும் பூமியும் உண்டாக்கின முடத்தின் அல்லவா உதவி வரும். உன் கால்களை தள்ளாடப்பட்ட உன்னை காக்கிற உரங்கால் இதோ இஸ்ரவேலை காக்கிற உரங்கிறதில்லை. அதனாலே நாங்கள் உயிரோடு இருக்கிறோம். நாங்கள் நிற்பதும் நிர்மூலமாக ஆதிர்வசித்த கிருபை. இந்த கிரைஸ்ட் கிங் ஆலயத்தை நீரே தலைவராய், நீயே கிங் ஆஃப் கிங் ஆஃப் லார்ட் ஆஃப் லார்ட் இருந்து ஆசீர்வதித்தே நன்றி. வந்திருக்கிற சிறுபிள்ளைகள், வாலிபர், வயதானவர்கள் ஒவ்வொருவரையும் தனித்தனியாய், பேர் பேராய், குடும்பமாய் நீர் ஆசீர்வதிங்கப்பா. பரலோகத்தின் நிறைவான ஆசீர்வாதம் நிறைவாய் வருவதாக. ஒருவனும் தடை செய்ய முடியாது. நீங்க I open the way, I open the way, no one can shut. நீங்கப்பா அந்த வாயில் எங்களை வைத்திருக்கிறீங்க. அது ஆசீர்வாதத்தின் வாயில், அது அபிஷேகத்தின் வாயில், அது பரிசுத்தத்தின் வாயில், அது பரிசுத்தத்தின் வாயில். அந்த வார்த்தையின்படியே நிரப்பி அனுப்புங்க. நாங்கள் வெறுமையாய் வந்திருக்கிறோம்ப்பா. எங்கள் நிரப்புகிறவன் நீ, நீ நிரப்புகிறவன் நீ, நிரப்புகிறவன் நீரப்பா. அப்படியாய் வந்திருக்கிற ஒவ்வொருவரையும் நீ நிரப்பி அனுப்புங்க. திருச்சபை கரை திரை மற்றவர்களாய் உடைய மாசற்ற சைதானம் காணும்படியாய் எங்களை குறைகள் எல்லாம் மன்னித்து கல்வாச ரத்தத்தை போடுங்க. ஆரம்பம் முதல் நீ மட்டும் வந்தீங்கப்பா. இந்த வாரம் முழுவதும் நாங்கள் வீடுக்கு போகிற பொழுதும், நாங்கள் வேலை செய்கிற ஸ்தலத்திலும் உம்மை நாங்கள் பிரதிபலிக்க, உம்மை நாங்கள் ஆண்டவரே தாழ்மையாய் காண்பிக்க எங்களை பரிசுத்த எங்க வார்த்தையினாலும் எங்கள் நடத்தினாலும் எங்க சாட்சியில் உண்மையா இருக்க கிருபித்தார்கள். எங்க குறைகள் மன்னிங்க. மீதி அப்படி எல்லா வேலையும் கருத்தில் கொடுக்கிறோம்.
காத்துக்கொள்ளுங்க. ஆரம்பம் அற்பமா இருந்தாலும் முடிவில் சம்பீரமான முடிய பரிசுத்தாவின் நிறைதலை தந்தீங்களப்பா. கோடாகோடி நன்றி, கோடாகோடி நன்றி, கோடாகோடி நன்றி அப்பா. தேங்க்யூ ஜீஸ். உமக்கே துதி கன மகிமையை செலுத்துகிறோம். எல்லாவற்றையும் அறிஞ்சு இயேசு கிறிஸ்துவின் நாமத்தில் நன்றி. என் ஆத்துமாவே கர்த்தரை ஸ்தோத்திரி, என் முழுவலுமே அவருடைய பரிசுத்த நாமத்தை ஸ்தோத்திரி. என் ஆத்துமாவே கர்த்தரை ஸ்தோத்திரி, ಕರ್ತನು ನೀ செய்த ಸಕಲ ಉಪಕಾರಗಳು ಮರವಾದೆ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಆತ್ಮ ಸ್ವರೂಪದ ಪ್ರತಿದಿನದ ಸಹವಾಸ, ಅನ್ಯೋನ್ಯತೆ ನಮ್ಮೊಂದಿಗೆ ನಮ್ಮ ಕುಟುಂಬಗಳೊಂದಿಗೆ ಯಾವಾಗಲೂ ಎಂದೆಂದಿಗಿರಲಿ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. Send your offerings to Christ the King Ministries, Indian Bank, RMV Second Stage, BEL Road Branch, Bangalore, India. Account number 439796886. IFSC code ID IB 000R050. MICR code 5600190008. For more details, contact 988-6869-714, 8050-11600.